ಯೋಹಾನನು ಬರೆದ ಸುವಾರ್ತೆ 16ನೇ ಅಧ್ಯಾಯ 33ನೇ ವಚನ. ಹದಿನಾರನೇ ಅಧ್ಯಾಯ 33ನೇ ವಚನ. ಯೋಹಾನನು ಬರೆದ ಸುವಾರ್ತೆ. ಹೊಂದಿದವರಾಗಿರಬೇಕೆಂದು ಇದನ್ನೆಲ್ಲ ನಿಮಗೆ ಹೇಳಿದ್ದೇನೆ. ಲೋಕದಲ್ಲಿ ನಿಮಗೆ ಸಂಕಟ ಉಂಟು, ಧೈರ್ಯವಾಗಿರಿ, ನಾನು ಲೋಕವನ್ನು ಜಯಿಸಿದ್ದೇನೆ ಎಂದು ಹೇಳಿದನು. ನಾವು ಪ್ರಾರ್ಥನೆ ಮಾಡಬೇಕು. ಸರ್ವಶಕ್ತನ ಮಹೋನ್ನತನ ನಿಮಗೆ ಸ್ತೋತ್ರ ಕೊಡ್ತಾನೆ. ಒಂದು ಬೆಳಗಿನ ಜಾವದಲ್ಲಿ ನಿನ್ನ ಸನ್ನಿಧಾನದಲ್ಲಿ ದೇವರೇ ನಮ್ಮನ್ನು ಸೇರಿಸಿದ್ದಕ್ಕಾಗಿ ನಿಮಗೆ ಸ್ತೋತ್ರ ಕರ್ತಾನೆ. ಒಂದು ಸಮಯದಲ್ಲಿ ದೇವರೇ ನಿಮ್ಮ ವಾಕ್ಯನ ಧ್ಯಾನಿಸುವಾಗ ದೇವರೇ ನಿಂತಾನೆ ನಮ್ಮ ಸಂಗಡ ಮಾತನಾಡು, ನಮ್ಮನ್ನು ಬಲಪಡಿಸಿ ನೀನು ನಡೆಸಿ ಕರ್ತಾನೆ. ಪ್ರಾರ್ಥನೆ ಕೇಳಿದಕ್ಕಾಗಿ ಸ್ತೋತ್ರ ಯೇಸುವಿನ ನಾಮದಲ್ಲಿ ತಂದೆಯೇ. ಸೊ ಇಲ್ಲಿ ದೇವರ ವಾಕ್ಯದಲ್ಲಿ ನೋಡೋ ಪ್ರಕಾರ ದೇವರ ವಾಕ್ಯ ಹೇಳ್ತದೆ, ಈ ಲೋಕದಲ್ಲಿ ಕಷ್ಟಗಳು ಉಂಟು, ಸಂಕಟಗಳು ಉಂಟು, ಆದರೆ ಕ್ರಿಸ್ತನನ್ನು ನಂಬಿದಂತ ನಮಗೆ ಒಂದು ನಿರೀಕ್ಷೆ. ಅದೇನಂತ ನೋಡುವಾಗ ದೇವರು ಅವುಗಳನ್ನೆಲ್ಲವೂ ಸಹ ಜಯಿಸಿದ್ದೇನೆ ಎಂಬುದಾಗಿ ದೇವರ ವಾಕ್ಯ ಹೇಳ್ತಾರೆ. ಆಮೇಲೆ ಸೊ ಕ್ರಿಸ್ತನನ್ನು ನಂಬಿದವರಿಗೆ ಮಾತ್ರ ಈ ಸಮಸ್ಯೆಗಳಲ್ಲ, ನಂಬದೇ ಇರುವವರಿಗೂ ಸಹ ಈ ಒಂದು ಸಮಸ್ಯೆಗಳು ಇದ್ದೇ ಇರುತ್ತೆ. ಸೊ ನಾವು ಲೋಕದಲ್ಲಿ ನಾವು ನೋಡುವಾಗ ಯಾವಾಗ ಅಲ್ಲಿ ಆದಾಮ ಮತ್ತು ಅವ್ವಳು ದೇವರಿಗೆ ಅವಿಧೇಯತೆಯನ್ನು ತೋರಿಸಿದ್ರು, ಆ ಕ್ಷಣದಿಂದಲೇ ಆ ಒಂದು ಎಲ್ಲವೂ ಸಹ ಈ ಒಂದು ಪ್ರಪಂಚದಲ್ಲಿ ಬರುವುದನ್ನು ನಾವು ನೋಡ್ತೇವೆ. ಅದು ಕಷ್ಟ ಆಗಿರ್ಬೋದು, ಸಂಕಟ ಆಗಿರ್ಬೋದು, ದುಃಖ, ಕಣ್ಣೀರು, ಹೊಟ್ಟೆ ಕಿಚ್ಚು, ಕೋಪ ಎಲ್ಲವೂ ಸಹ ಆ ಕ್ಷಣದಿಂದಲೇ ಈ ಲೋಕಕ್ಕೆ ಬರುವುದನ್ನು ನಾವು ನೋಡ್ತೇವೆ. ಆದ್ರೆ ಯೇಸು ಕ್ರಿಸ್ತನನ್ನು ನಂಬದೇ ಇರುವಂತಹ ಜನರಿಗೆ ಏನಂದ್ರೆ ಆ ಕಷ್ಟಗಳು, ಸಂಕಟಗಳು, ಆ ಒಂದು ದುಃಖ ಇವೆಲ್ಲ ಬಂದಾಗ ಅವರಿಗೆ ನಿರೀಕ್ಷೆ ಇರುವುದಿಲ್ಲ. ಏನು ಮಾಡಬೇಕು ಈ ಸಮಯದಲ್ಲಿ, ಅಂತ ಸಮಯದಲ್ಲಿ ನಾವೇನು ಮಾಡ್ಬೇಕಂತ. ಆದ್ರೆ ಯೇಸು ಕ್ರಿಸ್ತನನ್ನಂತೂ ನಂಬಿದಂತ ನಾನು ಮತ್ತು ನೀವುಗಳು ನಮಗೆ ಒಂದು ನಿರೀಕ್ಷೆ ಇದೆ. ಆ ಒಂದು ಸಮಯದಲ್ಲಿ ಅಂತ ಪರಿಸ್ಥಿತಿಯಲ್ಲಿ ದೇವರು ನಮ್ಮ ಸಂಗಡ ಇದ್ದಾನೆ ಎಂಬುವಂತ ನಿರೀಕ್ಷೆ ನಮಗೆ ಎಷ್ಟು ಜನ ನಂಬ್ತೀರಾ ನೀವು? ಆಮೇಲೆ ಅದು ಮಾತ್ರವಲ್ಲದೆ ದೇವರ ವಾಕ್ಯ ಹೇಳ್ತದೆ, ಈ ಲೋಕದಲ್ಲಿ ಕಷ್ಟ, ಸಂಕಟ ಎಲ್ಲವೂ ಉಂಟು, ಆದರೆ ಅವುಗಳನ್ನು ನಾನು ಜಯಿಸಿದ್ದೇನೆ ಎಂಬುದಾಗಿ ದೇವರ ವಾಕ್ಯ ಹೇಳ್ತದೆ. ಸೊ ಪೌಲನು ಹೇಳ್ತದೇನೆ, ಕ್ರಿಸ್ತನಲ್ಲಿ ಇದ್ದುಕೊಂಡು ನಾನು ಎಲ್ಲವನ್ನು ಸಹ ಮಾಡ್ಲಿಕ್ಕೆ ಏನಾಗಿದ್ದೇನೆ, ಶಕ್ತನಾಗಿದ್ದೇನೆ ಎಂಬುದಾಗಿ. ಸೊ ಅದಕ್ಕೋಸ್ಕರ ನಾವು ಈ ಲೋಕದಲ್ಲಿ ನೋಡುವಾಗ ಎಷ್ಟೋ ಜನರು ಸಹ ಆ ಪಾಸ್ಟ್ ಹೇಳಿದಾಗೆ ಅನೇಕ ಜನರು ಆತ್ಮಹತ್ಯೆ ಮಾಡಿಕೊಳ್ತಾರೆ, ಅನೇಕ ಜನರು ಸಾಯ್ತಾ ಇದ್ದಾರೆ, ಅನೇಕ ಜನರು ಮತ್ತೆ ಅವ್ರು ನೇಣು ಹಾಕೊಂಡು ಸಾಯ್ತಾ ಇದ್ದಾರೆ, ಮತ್ತೆ ವಿಷ ಕೂಡ ಸಾಯ್ತಾ ಇದ್ದಾರೆ. ಇವೆಲ್ಲವುಗಳನ್ನು ನೋಡುವಾಗ ದೇವರು ಅವುಗಳಿಗೋಸ್ಕರ ನಮ್ಮನ್ನು ಕರೆದಿಲ್ಲ. ದೇವರು ವಾಕ್ಯ ಹೇಳ್ತದೆ, ದೇವರು ನಮ್ಮನ್ನು ವಿಶೇಷವಾದ ಒಂದು ಉದ್ದೇಶ ಮತ್ತು ಆಲೋಚನೆ ಮತ್ತು ಒಂದು ಚಿತ್ತದೊಂದಿಗೆ ದೇವರು ನಮ್ಮನ್ನು ಕರೆದಿದ್ದಾರೆ ಎಂಬುದಾಗಿ ದೇವರ ವಾಕ್ಯ ಹೇಳ್ತದೆ. ಆದ್ರೆ ಆ ಜನರು, ಅನೇಕ ಜನರು ಈ ರೀತಿಯಾಗಿ ಮಾಡ್ತಾ ಇದ್ದಾರೆ ಮತ್ತು ಅವರ ಒಂದು ಜೀವ, ಒಂದು ಪ್ರಾಣವನ್ನು ಕಳೆದುಕೊಳ್ತಾ ಇದ್ದಾರೆ. ಅದಕ್ಕೆ ಕಾರಣ ಏನಂದ್ರೆ ಅವರಿಗೆ ಅಲ್ಲಿ ನಿರೀಕ್ಷೆ ಇಲ್ಲ. ಅವರಿಗೆ ಆ ಒಂದು ನಿರೀಕ್ಷೆಯ ಕುರಿತು ಹೇಳುವವರಿಲ್ಲ. ಹೇಳಿದ್ರು ಸಹ ಅವರ ಮನಸ್ಸಿನಲ್ಲಿ, ಅವರ ಹೃದಯದಲ್ಲಿ ಅವರು ಕುಗ್ಗಿ ಹೋಗಿರುವಂತ ಒಂದು ಪರಿಸ್ಥಿತಿ. ಆ ಒಂದು ಕಾರಣದಿಂದ ಅವರು ಆ ಒಂದು ನಿರ್ಧಾರವನ್ನು ಅವರ ಜೀವಿತದಲ್ಲಿ ತೆಗೆದುಕೊಂಡು ತಮ್ಮ ಪ್ರಾಣಗಳನ್ನು ಅವರು ಕಳೆದುಕೊಳ್ತಾ ಇದ್ದಾರೆ. ಆದ್ರೆ ನಮಗಾದ್ರೂ ದೇವರ ವಾಕ್ಯ ಹೇಳ್ತದೆ, ಆತ ನಮಗೆ ನಿರೀಕ್ಷೆಯನ್ನು ಕೊಟ್ಟಿದ್ದಾನೆ. ಆ ನಿರೀಕ್ಷೆ ಏನಂದ್ರೆ ನಾವು ದೇವರ ಸಂಗಡ ಇರ್ತೇವೆ ಮತ್ತು ದೇವರು ನಮ್ಮ ಸಂಗಡ ಇರ್ತಾನೆ. ಅದು ಮಾತ್ರವಲ್ಲದೆ ಈ ಲೋಕದಲ್ಲಿ ಇರುವಂತದ್ದು ಎಲ್ಲವನ್ನು ಸಹ ದೇವರು ಜಯಿಸಿದ್ದಾನೆ ಎಂಬುದಾಗಿ ದೇವರ ವಾಕ್ಯ ಹೇಳ್ತದೆ. ಮತ್ತು ಆತನ ಮಕ್ಕಳಾದಂತ ನಾವುಗಳು ಸಹ ಅದನ್ನು ಜಯಿಸಲಿಕ್ಕೆ ಶಕ್ತರಾಗಿದ್ದೇವೆ. ಯಾಕೆಂದ್ರೆ ಎಲ್ಲವುಗಳನ್ನು ಜಯಿಸಿದಂತ ದೇವರು ನನ್ನ ಮತ್ತು ನಿಮ್ಮ ಸಂಗಡ ಇದ್ದಾರೆ. ಆಮೇಲೆ ಸೊ ನಾವು ಉದಾಹರಣೆಗೆ ನಾವು ದಾವೀದನ ಒಂದು ಜೀವಿತವನ್ನು ನೋಡಿಕೊಳ್ಳುವಾಗ, ಆ ದಾವೀದನ ಜೀವಿತದಿಂದ ನಾವು ಕೆಲವೊಂದು ವಿಷಯಗಳನ್ನು ನಮ್ಮ ಜೀವಿತದಲ್ಲಿ ನಾವು ಕಲಿತುಕೊಳ್ಳೋಣ. ಆ ಕೀರ್ತನೆಗಳು 13ನೇ ಒಂದು ಕೀರ್ತನೆ, ಆ ಒಂದು 6 ವಚನ ಇದೆ. ಯಾರಾದ್ರೂ ಗಟ್ಟಿಯಾಗಿ ಆ ಒಂದು 6 ವಚನಗಳನ್ನು ಓದಬೇಕಾಗಿ ನಾನು ಕೇಳ್ಕೊಳ್ತೇನೆ. ಆಲೋಚಿಸಿಕೊಳ್ಳುತ್ತಾ ಇರಬೇಕು, ಇನ್ನೆಷ್ಟರವರೆಗೆ ವಿರೋಧಿಯು ನನಗೆ ದೊರೆಯಾಗಿರಬೇಕು. ಯೆಹೋವನೇ ನನ್ನ ದೇವರೇ, ನನ್ನಲ್ಲಿ ದೃಷ್ಟಿ ಇಟ್ಟು ಸದುತ್ತರವನ್ನು ದಯಪಾಲಿಸು. ನನಗೆ ಮರಣ ನಿದ್ರೆಯು ಉಂಟಾಗದಂತೆ ನನ್ನ ಕಣ್ಣುಗಳನ್ನು ಕೆಳಗೊಳಿಸು. ನನ್ನ ಶತ್ರುವು ಅವನನ್ನು ಜಯಿಸಿದನೆಂದು ಹೇಳಿಕೊಳ್ಳಬಾರದು, ವೈರಿಗಳು ಜಾರಿ ಬಿದ್ದನೆಂದು ಹಿಗ್ಗಬಾರದು. ನಾನಂತೂ ನಿನ್ನ ಕೃಪೆಯಲ್ಲಿ ಭರವಸೆ ಬಿಟ್ಟಿದ್ದೇನೆ. ನೀನು ನನ್ನನ್ನು ರಕ್ಷಿಸುವುದರಿಂದ ನನ್ನ ಹೃದಯವು ಹರ್ಷಗೊಳ್ಳುವುದು. ಯೆಹೋವನ ಮಹೋಪಕಾರಕ್ಕಾಗಿ ಆತನಿಗೆ ಹಾಡುವೆನು. ಸೊ ಇಲ್ಲಿ ದೇವರ ವಾಕ್ಯ ಹೇಳ್ತದೆ, ನಾನು ಹೆಚ್ಚಾದ ಸಮಯ ತಗೊಳ್ಳೋದಲ್ಲ,
ಬೇಗನೆ ಮುಗಿಸ್ಲಿಕ್ಕೆ ನಾನು ಪ್ರಯತ್ನ ಮಾಡ್ತೇನೆ. ಎಲ್ಲರೂ ನಾವು ಶ್ರದ್ಧೆಯಿಂದ ನಾವು ಕೇಳುವಾಗಿರೋಣ. ಸೊ ಇಲ್ಲಿ ದಾವೀದನ ಒಂದು ಕೀರ್ತನೆಯಲ್ಲಿ ನಾವು ನೋಡುವಾಗ 13ನೇ ಕೀರ್ತನೆಯಲ್ಲಿ ಆತನು ದಾವೀದನ ಒಂದು ಜೀವಿತದಲ್ಲಿ, ಆತನ ಒಂದು ಹೃದಯದಲ್ಲಿ ಮೊದಲಿನ ವಚನ ಹೇಳುತ್ತದೆ, ಯೆಹೋವನೇ ನೀನು ಇನ್ನೆಷ್ಟರವರೆಗೆ ನನ್ನನ್ನು ಸಂಪೂರ್ಣವಾಗಿ ಮರೆತಿರುವಿ, ಇನ್ನೆಲ್ಲಿಯ ತನಕ ನನಗೆ ವಿಮುಖನಾಗಿರುವಿ, ನಾನು ಇನ್ನೆಷ್ಟರವರೆಗೆ ಹಗಲೆಲ್ಲ ದುಃಖಾಕ್ರಾಂತನಾಗಿ ಆಲೋಚಿಸಿಕೊಳ್ಳುತ್ತಾ ಇರಬೇಕು, ಇನ್ನೆಷ್ಟರವರೆಗೆ ನನ್ನ ವಿರೋಧಿಯು ನನಗೆ ದೊರೆಯಾಗಿರಬೇಕು. ಸೊ ಎಲ್ಲ ವಚನ, 2 ವಚನಗಳನ್ನು ನಾವು ನೋಡುವಾಗ ದಾವೀದನ ಒಂದು ಹೃದಯ, ಆತನ ಮನಸ್ಥಿತಿ ಏನು ಎಂಬುದಾಗಿ ನಾವಿಲ್ಲಿ ಸಂಪೂರ್ಣವಾಗಿ ಅರ್ಥ ಮಾಡಿಕೊಳ್ಳಬಹುದು. ಯಾಕೆಂದ್ರೆ ಇಲ್ಲಿ ಮೊದಲೇ ವಚನ ಹೇಳ್ತದೆ, ಯೆಹೋವನೇ ನೀನು ಇನ್ನೆಷ್ಟರವರೆಗೆ ನನ್ನನ್ನು ಸಂಪೂರ್ಣವಾಗಿ ನೀನು ಮರೆತಿರುವಿ, ಅದು ಮಾತ್ರವಲ್ಲದೆ ಇನ್ನೆಷ್ಟರವರೆಗೆ ನಾನು ಇನ್ನು ದುಃಖಾಕ್ರಾಂತನಾಗಿ ನಾನು ಇರಬೇಕು ಎಂಬುದಾಗಿ ದಾವೀದನು ಅಲ್ಲಿ ಹೇಳ್ತಾರೆ. ಸೊ ಈ ಒಂದು ಆತನ ಮಾತುಗಳನ್ನು ನಾವು ಓದುವಾಗ, ದೇವರ ವಾಕ್ಯಗಳನ್ನು ಓದುವಾಗ, ನಾವು ಅವರ ಒಂದು ಸ್ಥಾನದಲ್ಲಿ ಇದ್ದು ನಾವು ಯೋಚನೆ ಮಾಡಿದಾಗ ಅವರು ಹಾದು ಹೋಗುವಂತ ಒಂದು ಪರಿಸ್ಥಿತಿ, ಅವರ ಹೃದಯದಲ್ಲಿರುವಂತ ಭಾರ ಏನೆಂಬುದಾಗಿ ನಾವು ಅರ್ಥ ಮಾಡಿಕೊಳ್ಳಿಕ್ಕೆ ಸಾಧ್ಯ. ಆಮೇಲೆ ಸೊ ನಾವು ಹೇಳಿದಾಗೆ ಉದಾಹರಣೆ, ಅನೇಕ ಜನರು ಏನಂದ್ರೆ ಈ ಲೋಕದಲ್ಲಿ ಆ ಒಂದು ಸುಸೈಡ್ ಆಗುವುದಾಗ್ಲಿ, ಅಥವಾ ವಿಷ ಕುಡಿದು ಸಾಯೋದಾಗ್ಲಿ, ಆತ್ಮಹತ್ಯೆ ಮಾಡಿಕೊಳ್ಳೋದಾಗ್ಲಿ, ರೈಲಿಗೆ ಬೀಳುವುದಾಗ್ಲಿ, ಮತ್ತೆ ನೀರಿನಲ್ಲಿ ಬೀಳುವುದಾಗ್ಲಿ, ಅನೇಕ ಜನರು ಈ ರೀತಿಯಾಗಿ ಏನ್ ಮಾಡ್ತಾರೆ, ತನ್ನ ಪ್ರಾಣವನ್ನು ಕಳೆದುಕೊಳ್ತಾರೆ. ಆದ್ರೆ ಒಂದು ಕ್ಷಣ ನಾವು ಯೋಚನೆ ಮಾಡಿದಾಗ ಅವರ ಹೃದಯದಲ್ಲಿ ಯಾವ ತರಹದ ನೋವು ಅಥವಾ ಬಾಧೆ, ಕಣ್ಣೀರು ಇದೆ ಎಂಬುದಾಗಿ ಯಾರಿಗೂ ಸಹ ಗೊತ್ತಿಲ್ಲ. ಸೊ ಅದನ್ನು ಅವರು ಯಾರಿಗೂ ಹೇಳಿಕೊಳ್ಳಲಾರದೆ ಆ ಹೃದಯ ಒಂದು ಭಾರವನ್ನು, ಆ ಒಂದು ನೋವನ್ನು, ಕಣ್ಣೀರನ್ನು ಅವರೇ ಅದನ್ನು ಎದುರಿಸ್ತಾ ಕೊನೆಗೂ ಅವರಿಗೆ ಯಾವ ದಾರಿ ಸಹ ತೋರದೆ, ಯಾವ ನಿರೀಕ್ಷೆ ಇಲ್ಲದೆ ಅವ್ರು ಏನ್ ಮಾಡ್ತಾರೆ ಅಂದ್ರೆ ಆ ಒಂದು ನಿರ್ಧಾರವನ್ನು ಅವರು ತೆಗೆದುಕೊಳ್ತಾರೆ. ಆಮೇಲೆ ಸೊ ಇಲ್ಲಿ ದಾವೀದನು ಹೇಳ್ತಾನೆ, ದೇವರೇ, ಯೆಹೋವನೇ, ಇನ್ನೆಷ್ಟರವರೆಗೆ ನನ್ನನ್ನು ಸಂಪೂರ್ಣವಾಗಿ ನೀನು ಮರೆತಿರುವಿ, ಇನ್ನೆಷ್ಟರವರೆಗೆ ನಾನು ಹಗಲೆಲ್ಲ ದುಃಖಾಕ್ರಾಂತನಾಗಿ ನಾನು ಇರಬೇಕು ಎಂಬುದಾಗಿ ದಾವೀದನು ಹೇಳ್ತಾನೆ. ಸೊ ದಾವೀದನು ಈ ಒಂದು ಮಾತುಗಳನ್ನು ಹೇಳುವಾಗ ನಮಗೆ ಅರ್ಥ ಆಗುತ್ತದೆ, ದಾವೀದನ ಹೃದಯದಲ್ಲಿ ಏನೋ ಒಂದು ನೋವು, ಏನೋ ಒಂದು ಸಂಕಟ, ಏನೋ ಒಂದು ಭಾರ ಆತನಲ್ಲಿ ಇದೆ ಎಂಬುದಾಗಿ ನಾವಿಲ್ಲಿ ಅರ್ಥ ಮಾಡಿಕೊಳ್ಬಹುದು. ಯಾಕೆಂದ್ರೆ ಆತನು ಹೇಳ್ತಾ ಇದ್ದಾನೆ, ಒಂದು ಕಡೆ ಏನಂದ್ರೆ ಆ ಸೌಲನಾದಂತ ಅರಸನು ಆತನ ಏನಂದ್ರೆ ದಾವೀದನನ್ನು ಸಾಯಿಸಬೇಕೆಂಬುದಾಗಿ ಒಂದು ಕಡೆ ಆತನ ಎದುರು ನೋಡ್ತಾ ಇದ್ದಾನೆ, ಇನ್ನೊಂದು ಕಡೆ ಏನಂತಂದ್ರೆ ಆತನ ಶತ್ರುಗಳು ಆತನನ್ನು ಸಾಯಿಸಬೇಕೆಂಬುದಾಗಿ ಒಂದು ಕಡೆ ಆತ ಸಾಯಿಸಬೇಕೆಂಬುದಾಗಿ ಅವ್ರು ನೋಡ್ತಾ ಇದ್ದಾರೆ. ಇನ್ನೊಂದು ಕಡೆ ನೋಡುವಾಗ ದಾವೀದನು ತನ್ನ ಒಂದು ವೈಯಕ್ತಿಕವಾದಂತಹ ಸಮಸ್ಯೆಗಳನ್ನು, ಬಾಧೆಗಳನ್ನು, ಆ ಒಂದು ಚಾಲೆಂಜ್, ಒಂದು ಸವಾಲುಗಳನ್ನು ಆತನ ಎದುರಿಸ್ತಾ ಇದ್ದಾನೆ. ಸೊ ಇವೆಲ್ಲವುಗಳ ಮಧ್ಯದಲ್ಲಿ ದಾವೀದನನ್ನು ನೋಡುವಾಗ ಆತನ ಹೃದಯವು ಆ ಒಂದು ಭಾರದಿಂದ, ಆ ಒಂದು ಕಣ್ಣೀರಿನಿಂದ, ಆ ಒಂದು ನೋವಿನಿಂದ ಅದು ತುಂಬಿರುವಂತ ಒಂದು ಸಂದರ್ಭದಲ್ಲಿ ಆತನು ಈ ರೀತಿಯಾಗಿ ಹೇಳ್ತಾನೆ, ಯೆಹೋವನೇ, ನೀನು ಇನ್ನೆಷ್ಟರವರೆಗೂ ನನ್ನನ್ನು ಸಂಪೂರ್ಣವಾಗಿ ನೀನು ಮರೆತಿರುವಿ ಎಂಬುದಾಗಿ. ಆಮೇಲೆ ಸೊ ದೇವರನ್ನು ನಂಬಿದಂತ ನಾವು ಸಹ ಕೆಲವೊಂದು ಪರಿಸ್ಥಿತಿಯಲ್ಲಿ ಇಂಥ ಪ್ರಶ್ನೆಗಳನ್ನು ನಾವು ಹಾಕಿಕೊಳ್ತೇವೆ. ನಾವು ದೇವರನ್ನು ನಂಬಿದ್ರು ಸಹ, ನಾವು ಸಭೆಗೆ ಹೋದ್ರು ಸಹ, ಪ್ರಾರ್ಥನೆ ಮಾಡಿದ್ರು, ಅದನ್ನು ಆರಾಧನೆ ಮಾಡಿದ್ರು ಸಹ, ಅನೇಕ ಜನರು ಇಂತಹ ಒಂದು ಪರಿಸ್ಥಿತಿಯಲ್ಲಿ ತಮ್ಮ ನಿರೀಕ್ಷೆಯನ್ನು ಅವರು ಕಳೆದುಕೊಳ್ತಾರೆ, ತಮ್ಮ ನಂಬಿಕೆಯನ್ನು ಅವರು ಕಳೆದುಕೊಳ್ತಾರೆ. ಆದರೆ ಕೆಲವರು ಮಾತ್ರ ಎಲ್ಲ ಪರಿಸ್ಥಿತಿಯಲ್ಲಿ ದೇವರಲ್ಲಿ ಅವರು ಬಲವಾಗಿ ನಿಲ್ತಾರೆ. ಆದ್ರಲ್ಲಿ ದಾವೀದನು ಹೇಳ್ತಾ ಇದ್ದಾನೆ, ದೇವರೇ, ಇನ್ನೆಷ್ಟರವರೆಗೂ ನನ್ನನ್ನು ಸಂಪೂರ್ಣವಾಗಿ ನೀನು ಮರೆತಿರುವೆ ಎಂಬುದಾಗಿ. ಸೊ ಕೆಲವೊಂದು ಸಾರಿ ಈ ರೀತಿಯಾದಂತಹ ಪ್ರಾರ್ಥನೆ ನಾವು ಮಾಡಿರ್ತೇವೆ, ದೇವರೇ, ನಾನು ಚರ್ಚಿಗೆ ಹೋಗ್ತಾ ಇದ್ದೇನೆ, ನಾನು ಪ್ರಾರ್ಥನೆ ಮಾಡ್ತಾ ಇದ್ದೇನೆ, ನಾನು ಆರಾಧನೆ ಮಾಡ್ತಾ ಇದ್ದೇನೆ, ಆದ್ರೆ ಈ ಒಂದು ಸಮಸ್ಯೆ, ಆ ಒಂದು ಕುಟುಂಬದ ಸಮಸ್ಯೆ ಅಥವಾ ವೈಯಕ್ತಿಕ ಸಮಸ್ಯೆ ಅಥವಾ ಮತ್ತೆ ಇತರರಿಂದ ಬರುವಂತ ಸಮಸ್ಯೆ, ಇವುಗಳನ್ನೆಲ್ಲ ನಾವು ನೋಡುವಾಗ ನಾವು ನೆನೆಸದೇ ರೀತಿಯಲ್ಲಿ ಬರುವಂತ ಸಮಸ್ಯೆಗಳನ್ನು ಮತ್ತು ಆ ಸವಾಲುಗಳನ್ನು ನಾವು ಎದುರಿಸುವಾಗ ನಾವು ಪ್ರಶ್ನೆ ಹಾಕಿಕೊಳ್ತೀವಿ, ದೇವರೇ, ನಾನು ನಿನ್ನ ನಂಬಿದ್ದೇನೆ, ಅದು ಯಾಕೆ ನನಗೆ ಈ ತರ ಕಷ್ಟ, ಯಾಕೆ ಈ ಒಂದು ಪರಿಸ್ಥಿತಿಯಲ್ಲಿ ನನ್ನನ್ನು ಇಟ್ಟಿದೆಯಾ, ನೀನು ಇದೆಯಾ ಅಥವಾ ಇಲ್ವಾ ಎಂಬುದು ಈ ರೀತಿಯಾದ ಪ್ರಶ್ನೆಗಳನ್ನು ನಾವು ಹಾಕಿಕೊಳ್ತೇವೆ. ಯಾಕೆಂದ್ರೆ ನಾವೆಲ್ಲರೂ ಸಹ ಸಾಮಾನ್ಯ ಮನುಷ್ಯರು. ಯಾಕೆಂದ್ರೆ ದೇವರು ನಮ್ಮನ್ನು ಆ ಒಂದು ಭಾವನೆಗಳೊಂದಿಗೆ ದೇವರು ನಮ್ಮನ್ನು ಸೃಷ್ಟಿ ಮಾಡಿದ್ದಾನೆ. ಆ ಫೀಲಿಂಗ್ಸ್, ಆ ಎಮೋಷನ್ ಅಂತೀವಲ್ಲ, ಅದರ ಜೊತೆಗೆ ದೇವರು ನಮ್ಮನ್ನು ಸೃಷ್ಟಿ ಮಾಡಿದ್ದಾನೆ. ನಾವು ಕೆಲವೊಂದು ಸಾರಿ ನಾವು ತಡ್ಕೊಳ್ತೇವೆ, ಕೆಲವೊಂದು ಸಾರಿ ತಡ್ಕೊಳಕ್ಕಾಗಲ್ಲ, ಕೆಲವೊಂದು ಸಾರಿ ನಾವು ಕಣ್ಣೀರಾಗ್ತೇವೆ, ಕೆಲವೊಂದು ಸಾರಿ ನಾವು ಧೈರ್ಯವಾಗಿರ್ತೇವೆ, ಕೆಲವೊಂದು ಸಾರಿ ನಾವು ಸಂತೋಷವಾಗಿರ್ತೇವೆ, ಕೆಲವೊಂದು ಸಾರಿ ನಾವು ಮತ್ತೆ ಒಂಟಿಯಾಗಿರ್ತೇವೆ. ಈ ರೀತಿಯಾದಂತಹ ಒಂದು ಭಾವನೆಗಳನ್ನು ನಾವು ಹಾದು ಹೋಗ್ತೇವೆ.
ಸೊ ಅದೇ ಒಂದು ಭಾವನೆ, ಅದೇ ಒಂದು ಎಮೋಷನ್ ಇಲ್ಲಿ ದಾವೀದನು ಸಹ ಹಾದು ಹೋಗ್ತಾ ಇದ್ದಾನೆ. ಸೊ ದಾವೀದನು ಒಂದು ಕಡೆ ಅವನ ಅರಸನಾದಂತ ಒಂದು ಸೌಲನ್ನು ಸಹ ಆತನನ್ನು ಸಾಯಿಸಬೇಕು, ಒಂದು ಕಡೆ ಆತನ ವಿರೋಧಿಗಳು ಆತನ ವಿರುದ್ಧವಾಗಿ ಅವ್ರಿಗೆ ಎದುರು ನಿಂತಿದ್ದಾರೆ, ಮತ್ತು ಒಂದು ಕಡೆ ಆತನ ಒಂದು ವೈಯಕ್ತಿಕ ಜೀವಿತದಲ್ಲಿ ಹಾದು ಹೋಗುವಂತ ಒಂದು ಸಮಸ್ಯೆಗಳು, ದುಃಖಗಳು, ಇವೆಲ್ಲವುಗಳ ಮಧ್ಯದಲ್ಲಿ ಆತನ ದಾವೀದನು ಏನ್ ಮಾಡ್ತಾ ಇದ್ದಾನೆ ಅಂದ್ರೆ ಆ ಒಂದು ತನ್ನಲ್ಲಿರುವಂತ ಎಲ್ಲ ಒಂದು ನೋವನ್ನು, ಆ ಹೃದಯದಲ್ಲಿರುವಂತ ಎಲ್ಲ ಭಾರವನ್ನು ಏನ್ ಮಾಡ್ತಾ ಇದ್ದಾನೆ ದಾವೀದನು ಆತನ ದೇವರ ಮುಂದೆ ಆತನ ಪ್ರಶ್ನೆ ಹಾಕಿ ಆತ ದೇವರ ಮುಂದೆ ಹಾಕ್ತಾ ಇದ್ದಾನೆ ಆತನ ಭಾರವನ್ನು. ಆಮೇಲೆ ಸೊ ನಮ್ಮ ಜೀವಿತದಲ್ಲಿ ನಾವು ಸಹ ಮೊದಲನೇದಾಗಿ ಮಾಡುವಂತ ಕಾರ್ಯ ಏನಂದ್ರೆ ನಾವು ಈ ರೀತಿಯಾದಂತಹ ಸಂದರ್ಭಗಳನ್ನು, ಪರಿಸ್ಥಿತಿಗಳನ್ನು ಹಾದು ಹೋಗುವಾಗ ಮೊದಲನೇದಾಗಿ ನಾವೇನ್ ಮಾಡ್ಬೇಕಂದ್ರೆ ನಮ್ಮಲ್ಲಿ ಇರುವಂತ ಭಾರವನ್ನು ನಾವೇನ್ ಮಾಡ್ಬೇಕು, ನಾವು ದೇವರ ಮುಂದೆ ಹಾಕಿಕೊಳ್ಬೇಕು. ಅದೇ ಇಲ್ಲಿ ದಾವೀದನು ಮಾಡುವಂತ ಒಂದು ಕಾರ್ಯ. ದೇವರೇ, ಇನ್ನೆಷ್ಟರವರೆಗೂ ನನಗೆ ಸಂಪೂರ್ಣವಾಗಿ ನನ್ನನ್ನು ಮರೆತಿರುವೆ, ಇನ್ನೆಷ್ಟರವರೆಗೆ ನಾನು ದುಃಖಾಕ್ರಾಂತನಾಗಿ ನನ್ನ ಆಲೋಚನೆಯಲ್ಲೇ ನಾನು ಇರಬೇಕೆಂಬುದಾಗಿ ಇಲ್ಲಿ ದಾವೀದನು ಹೇಳ್ತಾನೆ. ಮತ್ತೆ 3 ಮತ್ತು 4ನೇ ವಚನ ನೋಡುವಾಗ, ಯೆಹೋವನೇ ನನ್ನ ದೇವರೇ, ನನ್ನಲ್ಲಿ ದೃಷ್ಟಿ ಇಟ್ಟು ಸದುತ್ತರವನ್ನು ದಯಪಾಲಿಸು, ನನಗೆ ಮರಣ ನಿದ್ದೆ ಉಂಟಾಗದಂತೆ ನನ್ನ ಕಣ್ಣುಗಳನ್ನು ಕಳೆಗೊಳಿಸು, ನನ್ನ ಶತ್ರುವು ಅವನನ್ನು ಜಯಿಸಿದೆನೆಂದು ಹೇಳಿಕೊಳ್ಳಬಾರದು, ವೈರಿಗಳು ಜಾರಿ ಬಿದ್ದೆನೆಂದು ಹಿಗ್ಗಬಾರದು. ಆಮೇಲೆ ಸೊ ನಾವು ಈ ಒಂದು ಕೀರ್ತನೆಯಲ್ಲಿ ನಾವು 3 ಭಾಗಗಳನ್ನು ನಾವು ನೋಡಬಹುದು. ಮೊದಲನೇ ಭಾಗದಲ್ಲಿ ನೋಡುವಾಗ ದಾವೀದನು ಏನ್ ಮಾಡ್ತಾನೆ, ತನ್ನಲ್ಲಿರುವಂತಹ ಒಂದು ದುಃಖ ಭಾರವನ್ನು, ಆ ಕಣ್ಣೀರನ್ನು ಮತ್ತು ಸಹಿಸಿಕೊಳ್ಳಲಾಗದೇ ಇರುವಂತಹ ಒಂದು ನೋವನ್ನು ದೇವರ ಮುಂದೆ ಆತನ ಇಡ್ತಾ ಇದ್ದಾನೆ. ಸೊ ಮತ್ತೆ ಎರಡನೇ ಒಂದು ಭಾಗವನ್ನು ನೋಡುವಾಗ, ಎರಡನೇ ಅಂಶ 3 ಮತ್ತು 4ನೇ ವಚನದಲ್ಲಿ ಇಲ್ಲಿ ದಾವೀದನು ಆ ಒಂದು ಭಾರವನ್ನು ದೇವರ ಮುಂದೆ ಇಟ್ಟ ನಂತರ ಮತ್ತು 3 ಮತ್ತು 4ನೇ ವಚನಗಳಲ್ಲಿ ಆತನು ಪ್ರಾರ್ಥನೆ ಮಾಡ್ತಾ ಇದ್ದಾನೆ. ಆ ಪ್ರಾರ್ಥನೆ ಏನಂತ ನಾವು ನೋಡುವಾಗ, ಯೆಹೋವನೇ ನನ್ನ ದೇವರೇ, ನನ್ನಲ್ಲಿ ದೃಷ್ಟಿ ಇಟ್ಟು ನನ್ನ ಸದುತ್ತರವನ್ನು ನೀನು ದಯಪಾಲಿಸು ಎಂಬುದಾಗಿ ದಾವೀದನು ಪ್ರಾರ್ಥನೆ ಮಾಡ್ತಾನೆ. ಮೊದಲನೇ 2 ವಚನದಲ್ಲಿ ನೋಡುವಾಗ ದಾವೀದನು ಏನ್ ಮಾಡ್ತಾನಂತೆ, ಆತನಲ್ಲಿರುವಂತ ಎಲ್ಲ ಒಂದು ಬೇನೆ, ನೋವುಗಳನ್ನು, ದುಃಖಗಳನ್ನು ದೇವರ ಮುಂದೆ ಇಡ್ತಾ ಇದ್ದಾನೆ. ದೇವರೇ, ನನ್ನ ನೀನು ಮರ್ತೋಗಿದೀಯಾ, ಇನ್ನೆಷ್ಟರವರೆಗೆ ನಾನು ಈ ಪರಿಸ್ಥಿತಿಯಲ್ಲಿ ನೀನು ಬಿಡ್ತಾ ಇದೀಯಾ ಎಂಬುದಾಗಿ ದೇವರಿಗೆ ಪ್ರಶ್ನೆ ಆಗ್ತಾ ಇದ್ದಾನೆ. ಮತ್ತೆ ಎರಡನೇ ಅಂಶವನ್ನು ನಾವು ನೋಡುವಾಗ, ಆ ಒಂದು ಎಲ್ಲ ಒಂದು ನೋವಿಗೆ, ಆ ಒಂದು ಎಲ್ಲ ವೇದನೆಗೆ, ಆ ಒಂದು ಸಂಕಟ, ಕಷ್ಟಗಳಿಗೆ, ಆ ಒಂದು ದುಃಖಕ್ಕೆ ದಾವೀದನು ಏನ್ ಮಾಡ್ತಾನಂದ್ರೆ ಆ ಒಂದು ದೇವರಿಂದ ಉತ್ತರವನ್ನು ಎದುರು ನೋಡುವುದಕ್ಕಾಗಿ ಆತನು ಪ್ರಾರ್ಥನೆ ಮಾಡ್ತಾ ಇದ್ದಾನೆ. ಅದೇ ಆ ಒಂದು ಪ್ರಾರ್ಥನೆ ಏನಂದ್ರೆ ನಾವು 3-4ನೇ ವಚನವನ್ನು ನೋಡ್ತೇವೆ, ಯೆಹೋವನೇ ನನ್ನ ದೇವರೇ, ನನ್ನಲ್ಲಿ ದೃಷ್ಟಿ ಇಟ್ಟು ನನಗೆ ಸದುತ್ತರವನ್ನು ನೀನು ದಯಪಾಲಿಸು, ನನಗೆ ಮರಣ ನಿದ್ರೆ ಉಂಟಾಗದಂತೆ ನನ್ನ ಕಣ್ಣುಗಳನ್ನು ನೀನೇನ್ ಮಾಡು, ಕಳೆಗೊಳಿಸು ಎಂಬುದಾಗಿ ಅಲ್ಲಿ ದಾವೀದನು ಪ್ರಾರ್ಥನೆ ಮಾಡ್ತಾರೆ. ಅದು ಮಾತ್ರವಲ್ಲದೆ ನನ್ನ ಶತ್ರುವು ಅವನನ್ನು ಜಯಿಸಿದನೆಂದು ಹೇಳಿಕೊಳ್ಳಬಾರದು ಮತ್ತು ವೈರಿಗಳು ಜಾರಿ ಬಿದ್ದನೆಂದು ಹಿಗ್ಗಬಾರದು ಎಂಬುದಾಗಿ ಆತನು ಪ್ರಾರ್ಥನೆ ಮಾಡ್ತಾ ಇದ್ದಾನೆ. ಸೊ ನಮ್ಮ ಜೀವಿತದಲ್ಲಿ ನಾವು 3 ಅಂಶಗಳನ್ನು ದಾವೀದನ ಜೀವಿತದಲ್ಲಿ ಆತನ ಮುಖಾಂತರ ನಾವು ನಮ್ಮ ಜೀವಿತದಲ್ಲಿ ನಾವು ಕಲಿತುಕೊಳ್ಬಹುದು. ಅದೇನಂತ ನಾವು ಮೊದಲನೇದಾಗಿ ನೋಡಿದಾಗ, ನಮ್ಮಲ್ಲಿ ಇರುವಂತ ನಮ್ಮ ಭಾರವನ್ನು, ಹೃದಯದಲ್ಲಿರುವಂತಹ ಭಾರವನ್ನು ಮೊದಲನೇದಾಗಿ ನಾವು ದೇವರ ಮುಂದೆ ಹಾಕುವಂಥದ್ದು, ದೇವರ ಮುಂದೆ ಇಡುವಂಥದ್ದು. ಮತ್ತು ಎರಡನೇದಾಗಿ ನಮ್ಮ ಜೀವಿತದಲ್ಲಿ ನಾವು ಮಾಡಬೇಕಾದ ಕಾರ್ಯ ಏನಂದ್ರೆ, ದೇವರ ಈ ಪರಿಸ್ಥಿತಿಗಳಿಂದ ನೀನು ನನ್ನನ್ನು ಬಿಡಿಸು ಎಂಬುದಾಗಿ ಎರಡನೇದಾಗಿ ಏನ್ ಮಾಡಬೇಕು, ದೇವರಲ್ಲಿ ನಾವು ಪ್ರಾರ್ಥನೆ ಮಾಡುವಂಥದ್ದು. ಆಮೇಲೆ ಸೊ ಇಲ್ಲಿ ದಾವೀದನು ಸ್ಪಷ್ಟವಾಗಿ ಪ್ರಾರ್ಥನೆ ಮಾಡ್ತಾರೆ, ದೇವರೇ, ನನಗೆ ಸದುತ್ತರವನ್ನು ನೀನು ದಯಪಾಲಿಸು, ಈ ಒಂದು ಎಲ್ಲಾ ಒಂದು ಸಮಸ್ಯೆಗಳಿಂದ ನನ್ನನ್ನು ಬಿಡಿಸು, ನನಗೆ ದಯಪಾಲಿಸು ಉತ್ತರ, ಮತ್ತು ನನ್ನ ವೈರಿಗಳಿಂದ ನನ್ನನ್ನು ಬಿಡಿಸು ಎಂಬುದಾಗಿ ಆತನು ಪ್ರಾರ್ಥನೆ ಮಾಡ್ತಾ ಇದ್ದಾನೆ. ಮತ್ತೆ 4ನೇ ವಚನ ಹೇಳ್ತದೆ, ನನ್ನ ಶತ್ರುವು ಅವನನ್ನು ಜಯಿಸಿದನೆಂದು ಹೇಳಬಾರದು. ಯಾಕಂದ್ರೆ ದೇವರು ಏನಂದ್ರೆ, ದೇವರ ವಾಕ್ಯ ಹೇಳ್ತದೆ, ಆತನನ್ನು ನಮ್ಮನ್ನು ಜಯಿಸಿದವರನ್ನಾಗಿ ದೇವರು ನಮ್ಮನ್ನು ಮಾಡಿದ್ದಾನೆ. ನಮ್ಮನ್ನು ಸೋತವರನ್ನಾಗಿ ದೇವರು ನಮಗೆ ಮಾಡಿಲ್ಲ, ಹೊರತಾಗಿ ನಾವು ಜಯಿಸಿದವರಾಗಿ ದೇವರು ನಮ್ಮನ್ನು ಸೃಷ್ಟಿ ಮಾಡಿದ್ದಾನೆ. ಆಮೇಲೆ ಸೊ ದೇವರ ವಾಕ್ಯ ಹೇಳ್ತದೆ, ಈ ಲೋಕದಲ್ಲಿ ಎಲ್ಲ ಉಂಟು, ಕಷ್ಟ, ಸಂಕಟ, ನೋವು ಎಲ್ಲ ಉಂಟು, ಅವಮಾನ, ಆದ್ರೆ ಅವುಗಳನ್ನೆಲ್ಲ ನಾನು ಜಯಿಸಿದ್ದೇನೆ, ನೀವು ಧೈರ್ಯವಾಗಿರಿ ಎಂಬುದಾಗಿ ದೇವರ ವಾಕ್ಯ ಹೇಳ್ತದೆ. ದೇವರು ಜಯಿಸಿರುವಂತ ದೇವರು, ಆತನ ಮಕ್ಕಳಾದಂತ ನಾವು ಸಹ ಎಲ್ಲವೂ ಆಲ್ರೆಡಿ ಜಯವನ್ನು ಹೊಂದಿದ್ದೇವೆ. ಆದ್ರೆ ಅಂತ ಸಮಸ್ಯೆಗಳು ಬರುವಾಗ ನಾವು 3 ಕಾರ್ಯಗಳನ್ನು ಮಾಡಬೇಕು. ಅದು ಏನಂದ್ರೆ, ಮೊದಲನೇದಾಗಿ ನಮ್ಮಲ್ಲಿರುವಂತಹ ಭಾರವನ್ನು ದೇವರ ಮುಂದೆ ಹಾಕುವಂಥದ್ದು, ಮತ್ತು ಎರಡನೇದಾಗಿ ದೇವರ ಮುಂದೆ ನಾವು ಪ್ರಾರ್ಥನೆ ಮಾಡುವಂಥದ್ದು, ದೇವರಿಗೆ ಮುಂದೆ ನಾವು ಉತ್ತರಕ್ಕಾಗಿ ಆತನನ್ನು ಬೇಡುವಂಥದ್ದು. ಅದು ಎರಡನೇ ಕಾರ್ಯ. ಯಾಕೆಂದ್ರೆ ನಾವು ಅನೇಕ ಜನರು ನಾವು ದೇವರನ್ನು ನಂಬಿದ್ದೇವೆ, ಮತ್ತು ನಂಬದೇ ಇರುವಂತ ಜನರನ್ನು ನಾವು ನೋಡುವಾಗ, ನಮ್ಮ ಸಂಬಂಧಿಕರಲ್ಲಾಗ್ಲಿ ಅಥವಾ ಅಕ್ಕಪಕ್ಕದವರಾಗ್ಲಿ, ಅವ್ರು ಹೇಳ್ತಾ ಇರ್ತಾರೆ, ನೀವು ದೇವ್ರಿಗೆ ಹೋಗ್ತಾ ಇದ್ರೆ ನಿಮ್ಗೆ ಈ ಕಷ್ಟ ಇದೆ ಎಂಬುದಾಗಿ ನಮ್ಮನ್ನ ನಿಂದಿಸ್ಬೋದು ಅವರು.
ಇನ್ನೇನು ದೇವರು ಹೋಗ್ತೀರಿ, ನೀವೇ ನಿಮ್ಗೆ ಗುಣ ಆಗ್ತಾ ಇಲ್ಲ, ನಿಮ್ಗೆ ವಾಸಿ ಆಗ್ತಾ ಇಲ್ಲ, ನೀವೇ ಕಷ್ಟದಿಂದ ನೀವು ಬರ್ತಾ ಇಲ್ಲ, ಇನ್ನು ನಾವು ಬಂದ್ರೆ ಇನ್ನೇನಾಗುತ್ತೆ ಎಂಬುದಾಗಿ ಅವ್ರು ಏನ್ ಮಾಡ್ಬೋದಂದ್ರೆ ನಮ್ಮನ್ನು ಆ ರೀತಿಯಾಗಿ ನಮ್ಮನ್ನು ನಿಂದಿಸ್ಬೋದು ಜನ. ಅದಕ್ಕೆ ದಾವಿದನಲ್ಲಿ ಪ್ರಾರ್ಥನೆ ಮಾಡ್ತಾನೆ, ಯಾವ ಶತ್ರುವು ಸಹ ಅವರು ಜಯಿಸಿದರು ಎಂಬುದಾಗಿ ಅವರು ಹೇಳಬಾರ್ದು. ಮತ್ತು ಅದ್ರ ಮಾತ್ರವಲ್ಲದೆ ಯಾವ ವೈರಿಗಳು ಸಹ ಅವನು ಸೋತು ಹೋದ, ದೇವರನ್ನು ನಂಬಿ ಸೋತು ಹೋದ, ಆ ಸಭೆಗೆ ಹೋಗಿ ಆತನು ಬಿದ್ದು ಹೋದ, ದೇವರನ್ನು ನಂಬಿ ಹೋಗಿ ಎಲ್ಲವನ್ನು ಕಳೆದುಕೊಂಡ, ಈ ರೀತಿಯಾಗಿ ಯಾರು ಹೇಳಬಾರದು ಎಂಬುದಾಗಿ ದಾವಿದನು ಏನ್ ಮಾಡ್ತಿದ್ದಾನೆ, ಇಲ್ಲಿ ಪ್ರಾರ್ಥನೆ ಮಾಡ್ತಿದ್ದಾನೆ. ಯಾಕೆಂದ್ರೆ ಆತನಿಗೆ ಗೊತ್ತು, ನನಗೆ ಜಯವನ್ನು ಕೊಡುವ ಆತನು ನನ್ನ ದೇವರು ಎಂಬುದಾಗಿ. ನಮ್ಮ ಜೀವಿತದಲ್ಲಿ ನಮಗೆ ಜಯವನ್ನು ಕೊಡುವ ಆತನು ನಮ್ಮ ದೇವರು ಯೇಸು ಕ್ರಿಸ್ತನಾಗಿದ್ದಾನೆ. ಆಮೇಲೆ ಸೊ ಅದಕ್ಕೋಸ್ಕರ ದಾವಿದನು ಏನ್ ಮಾಡ್ತಿದ್ದಾನೆ, ಆ ಒಂದು ಪ್ರಾರ್ಥನೆಯನ್ನು ಮಾಡ್ತಿದ್ದಾನೆ. ಮತ್ತು ಮೂರನೇ ಅಂಶವನ್ನು ನಾವು ನೋಡುವಾಗ 5 ಮತ್ತು 6ರಲ್ಲಿ ನೋಡ್ತೇವೆ, ನಾನಂತೂ ನಿನ್ನ ಕೃಪೆಯಲ್ಲಿ ಭರವಸೆ ಇಟ್ಟಿದ್ದೇನೆ, ನೀನು ನನ್ನನ್ನು ರಕ್ಷಿಸಿದ್ದರಿಂದ ನನ್ನ ಹೃದಯವು ಹರ್ಷಗೊಳ್ಳುವುದು. ಮತ್ತು 6ನೇ ವಚನ, ಯೆಹೋವನ ಮಹೋಪಕಾರಕ್ಕಾಗಿ ಆತನಿಗೆ ಹಾಡುವನು ಎಂಬುದಾಗಿ ದಾವಿದನು ಹೇಳ್ತಾನೆ. ಸೊ ಇಲ್ಲಿ ದಾವಿದನ ಒಂದು ಜೀವಿತವನ್ನು ಸಂಪೂರ್ಣವಾಗಿ ನಾವು ಅರ್ಥ ಮಾಡಿಕೊಳ್ಳುವಾಗ, ಆತನು ಸಹ ನಮ್ಮ ಹಾಗೆ ಮನುಷ್ಯನು, ನಾವು ಸಹ ಆತನ ಹಾಗೆ ಮನುಷ್ಯರು. ಸೊ ನಮ್ಮ ಜೀವಿತದಲ್ಲಿ ನಾವು ಅನೇಕ ಸಂಗತಿಗಳು ಯಾವ ರೀತಿಯಾಗಿ ನಾವು ಪ್ರತಿನಿತ್ಯ ನಾವು ಎದುರಿಸ್ತೇವೋ, ಆ ಒಂದು ಸತ್ಯವೇದದಲ್ಲಿ ಜೀವಿಸಿರುವಂತಹ ಪ್ರತಿಯೊಬ್ಬರು ಸಹ ಅದೇ ರೀತಿಯಾಗಿ ಆ ಒಂದು ಜೀವನವನ್ನು ಅವರು ಎದುರಿಸಿದರು. ಆದ್ರೆ ಇಲ್ಲಿ ಅಂತಹ ಪರಿಸ್ಥಿತಿಯಲ್ಲಿ, ಸಂದರ್ಭದಲ್ಲಿ ನಾವು ಮಾಡಬೇಕಾದಂತ ಕಾರ್ಯಗಳು ಏನು ಎಂಬುದಾಗಿ ದೇವರು ನಮಗೆ ತಿಳಿಯಪಡಿಸ್ತಾರೆ ಆ ಒಂದು ದಾವಿದನ ಒಂದು ಜೀವನದ ಮುಖಾಂತರ. ಸೊ ನಾವು ಮೊದಲದಾಗಿ ನೋಡ್ತೇವೆ, ದಾವಿದನು ತನ್ನ ಒಂದು ನೋವಿನ ಭಾರವನ್ನು, ತನ್ನ ಒಂದು ಹೃದಯವನ್ನು, ಕಣ್ಣೀರನ್ನು ಎಲ್ಲವನ್ನು ದೇವರ ಮುಂದೆ ಇಡುವಂಥದ್ದು. ಮತ್ತೆ ಎರಡನೇದಾಗಿ ನೋಡುವಾಗ ಆತನು ದೇವರ ಮುಂದೆ ಆ ಒಂದು ಸದುತ್ತರಕ್ಕಾಗಿ ಪ್ರಾರ್ಥನೆ ಮಾಡ್ತಾರೆ. ಸೊ ನಾವೊಂದು ಮೂರನೇ ವಿಷಯಕ್ಕೆ ಬಂದಾಗ ಏನ್ ಮಾಡ್ತಾ ಇದ್ದೇನೆ, ಮತ್ತೆ ದೇವರನ್ನ ಇಲ್ಲಿ ಏನ್ ಮಾಡ್ತಾ ಇದ್ದೇನೆ, ಆತನು ಕೊಂಡಾಡ್ತಾ ಇದ್ದಾನೆ, ದೇವರೇ ನಾನಂತೂ ನಿನ್ನ ಕೃಪೆಯಲ್ಲಿ ನಾನು ಭರವಸೆ ಇಟ್ಟಿದ್ದೇನೆ, ನೀನು ನನ್ನನ್ನು ರಕ್ಷಿಸಿದ್ದರಿಂದ ನನ್ನ ಹೃದಯವು ಹರ್ಷಗೊಳ್ಳುವುದು ಎಂಬುದಾಗಿ. ಸೊ ಇಂಥ ಒಂದು ಪರಿಸ್ಥಿತಿಗಳು ನಮ್ಮ ಜೀವಿತದಲ್ಲಿ ನಾವು ದಿನನಿತ್ಯ ನಾವು ಹಾದು ಹೋಗುವಾಗ, ಸೊ ಇಂತಹ ಒಂದು ಕಾರ್ಯಗಳನ್ನು ಮಾಡುವಂಥದ್ದು ನಮಗೆ ಬಹಳ ಕಷ್ಟವಾಗಿರುತ್ತೆ. ನಾವು ನೆನೆಸದ ರೀತಿಯಲ್ಲಿ ಬಂದಂತ ಒಂದು ಕಷ್ಟಗಳನ್ನು ನಾವು ನೋಡಿದಾಗ ನಾವು ಪ್ರಾರ್ಥನೆ ಮಾಡುವಂಥದ್ದು ಕಷ್ಟವಾಗುತ್ತೆ. ಮತ್ತೆ ನಾವು ನೆನೆಸದ ರೀತಿಯಲ್ಲಿ ನಮಗೆ ಯಾರೋ ಒಂದು ಸಮಸ್ಯೆಗಳು ನಮ್ಮ ಜೀವಿತದಲ್ಲಿ ತಂದು ಹಾಕಿದಾಗ ನಮಗೆ ಏನಾಗುತ್ತೆ, ದೇವರನ್ನು ಆರಾಧಿಸುವುದು, ಕೊಂಡಾಡುವುದು ತುಂಬಾ ಕಷ್ಟಕರವಾಗುತ್ತೆ. ಮತ್ತೆ ಯಾರಾದ್ರೂ ನಮ್ಮನ್ನು ಹಿಂಸೆ ಪಡಿಸುವಾಗ, ಅವಮಾನ ಪಡಿಸುವಾಗ ಅಂತಹ ಒಂದು ದೇವರನ್ನು ಪ್ರಾರ್ಥಿಸುವುದು ಮತ್ತು ಆತನನ್ನು ಕೊಂಡಾಡುವುದು ಅದು ಬಹಳ ಕಷ್ಟಕರವಾಗುತ್ತೆ. ಆದ್ರೆ ಇಲ್ಲಿ ದಾವಿದನು ಹೇಳ್ತಿದ್ದೇನೆ, ಅಂತಹ ಸಮಯದಲ್ಲಿ ಸಹ ನೀವೇನ್ ಮಾಡ್ಬೇಕಂದ್ರೆ ನೀವು ಪ್ರಾರ್ಥಿಸಬೇಕು. ಅಂತ ಸಮಯದಲ್ಲಿ ನೀವೇನ್ ಮಾಡ್ಬೇಕಂದ್ರೆ ನಿಮ್ಮ ಭಾರವನ್ನು ದೇವರ ಮುಂದೆ ಹಾಕ್ರಿ. ಮತ್ತೆ ಅಂತ ಸಮಯದಲ್ಲಿ ನೀವೇನ್ ಮಾಡ್ಬೇಕಂದ್ರೆ ನೀವು ದೇವರಲ್ಲಿ ನೀವು ಏನ್ ಮಾಡ್ರಿ, ನೀವು ಭರವಸೆ ಇಡ್ರಿ ಎಂಬುದಾಗಿ ದಾವಿದನು ಇಲ್ಲಿ ಹೇಳ್ತಿದ್ದಾನೆ. ಆತನ ವೈಯಕ್ತಿಕ ಜೀವಿತದಲ್ಲಿ ಆ ಒಂದು ಕಷ್ಟವನ್ನು ಹಾದು ಹೋಗ್ತಾ ಇದ್ದಾನೆ. ಹಾದು ಹೋಗ್ತಾ ಇರುವಂತ ಆ ವ್ಯಕ್ತಿಯೇ ಈ ರೀತಿಯಾಗಿ ಹೇಳ್ತಿದ್ದಾನೆ, ನೀವು ಧೈರ್ಯವಾಗಿರಿ, ದೇವರಲ್ಲಿ ನೀವು ಭರವಸೆ ಇಡ್ರಿ, ದೇವರಲ್ಲಿ ನೀವು ನಂಬಿಕೆ ಇಡ್ರಿ, ದೇವರಲ್ಲಿ ನೀವು ಪ್ರಾರ್ಥಿಸ್ರಿ, ನಿಮ್ಮ ಎಲ್ಲಾ ಕಣ್ಣೀರನ್ನು, ನಿಮ್ಮ ಎಲ್ಲಾ ದುಃಖವನ್ನು, ನೋವನ್ನು ನೀವು ದೇವರ ಮುಂದೆ ನೀವು ಹಾಕ್ರಿ ಎಂಬುದಾಗಿ. ಅದಕ್ಕಾಗಿ ದೇವರ ವಾಕ್ಯ ಹೇಳಿದ್ರೆ, ನೀವು ಮನುಷ್ಯರಲ್ಲಿ ಭರವಸೆ ಇಡೋದಕ್ಕಿಂತ ನಾವು ದೇವರಲ್ಲಿ ಭರವಸೆ ಇಡುವಂಥದ್ದು ಬಹಳ ಪ್ರಾಮುಖ್ಯತೆ. ಆಮೇಲೆ ನಮ್ಮ ಜೀವಿತದಲ್ಲಿ ಇಂತಹ ಪರಿಸ್ಥಿತಿಯಲ್ಲಿ ಇರುವಾಗ ನಾವು ಮಾಡುವಂತ ಕಾರ್ಯ ಏನು, ನಾವು ಮೊದಲಿಗೆ ಎಲ್ಲಿಗೆ ಹೋಗ್ತೇವೆ ಅದನ್ನು ನಾವು ಪ್ರಶ್ನೆ ಹಾಕಿಕೊಳ್ಬೇಕು. ಸೊ ಇಲ್ಲಿ ದಾವಿದನು ಸ್ಪಷ್ಟವಾಗಿ ಹೇಳ್ತಾ ಇದ್ದಾನೆ 5ನೇ ವಚನದಲ್ಲಿ, ನಾನಂತೂ ನಿನ್ನ ಕೃಪೆಯಲ್ಲಿ ಭರವಸೆ ಇಟ್ಟಿದ್ದೇನೆ, ನೀನು ನನ್ನನ್ನು ರಕ್ಷಿಸಿದ್ದರಿಂದ ನನ್ನ ಹೃದಯವು ಹರ್ಷಗೊಳ್ಳುವುದು. ಇಲ್ಲಿ ದಾವಿದನು ಏನ್ ಮಾಡ್ತಾ ಇದ್ದಾನೆ ಅಂದ್ರೆ, ಆ ಒಂದು ತನಗೆ ಉತ್ತರವನ್ನು ಸ್ವೀಕರಿಸೋದಕ್ಕಿಂತ ಮುಂಚೆ ಆ ಒಂದು ಕಣ್ಣೀರಿನಲ್ಲಿ ಇದ್ದ ಒಂದು ಪರಿಸ್ಥಿತಿಯಲ್ಲಿಯೇ, ಆ ಒಂದು ಕಷ್ಟದಲ್ಲಿದ್ದ ಪರಿಸ್ಥಿತಿಯಲ್ಲಿ, ಆ ಒಂದು ಭಾರದಲ್ಲಿ ನೋವಿನಲ್ಲಿ ಇದ್ದಂತ ಪರಿಸ್ಥಿತಿಯಲ್ಲಿಯೇ ಆ ದಾವಿದನು ಹೇಳ್ತಾ ಇದ್ದಾನೆ, ದೇವರೇ ನಾನು ನಿನ್ನಲ್ಲಿ ಭರವಸೆ ಇಟ್ಟಿದ್ದೇನೆ, ನೀನು ನನ್ನನ್ನು ರಕ್ಷಿಸಿದ್ದರಿಂದ ನಾನು ನಿನ್ನನ್ನು ಕೊಂಡಾಡ್ತಾ ಇದ್ದೇನೆ ಎಂಬುದಾಗಿ ಆತನು ಏನಂದ್ರೆ ಅಡ್ವಾನ್ಸ್ ಆಗಿ ದೇವರಿಗೆ ಏನ್ ಮಾಡ್ತಾ ಇದ್ದಾನೆ, ಆತನ ಸ್ತುತಿ ಮಾಡ್ತಾ ಇದ್ದಾನೆ. ಆತನ ಆ ಪರಿಸ್ಥಿತಿಯಲ್ಲಿ ಇದ್ದಾನೆ, ಆದ್ರೆ ದೇವರು ನನ್ನನ್ನು ಬಿಡಿಸ್ತಾನೆ ಎಂಬುದಾಗಿ ಆತನ ದೇವರನ್ನು ಕೊಂಡಾಡ್ತಾ ಇದ್ದಾನೆ. ಆತನ ಕಷ್ಟದಲ್ಲಿದ್ದಾನೆ, ಕಣ್ಣೀರಲ್ಲಿದ್ದಾನೆ, ಆದ್ರೆ ದೇವರು ನನ್ನ ರಕ್ಷಕನು, ಆತನನ್ನು ಬಿಡಿಸ್ತಾ ಇದ್ದಾನೆ ಎಂಬುದಾಗಿ ದಾವಿದನು ಏನ್ ಮಾಡ್ತಾ ಇದ್ದಾನೆ, ದೇವರನ್ನು ಕೀರ್ತಿಸ್ತಾ ಇದ್ದಾನೆ. ಸೊ ಎಷ್ಟು ಜನ ಈ ಒಂದು ಕಾರ್ಯವನ್ನು ನಮ್ಮ ಜೀವಿತದಲ್ಲಿ ನಾವು ಮಾಡ್ತೇವೆ. ನಾವು ನಮ್ಮ ಜೀವಿತದಲ್ಲಿ ನಾವು ಉತ್ತರವನ್ನು ಹೊಂದಿಕೊಂಡಾಗ ಮಾತ್ರ ನಾವು ದೇವರನ್ನು ಆರಾಧಿಸ್ತೇವೆ, ಉತ್ತರವನ್ನು ನಾವು ಕಂಡುಕೊಂಡಾಗ ಮಾತ್ರ ದೇವರಿಗೆ ನಾವು ಕೃತಜ್ಞತೆ ಸಲ್ಲಿಸ್ತೇವೆ. ಆದ್ರೆ ದಾವಿದನನ್ನು ನೋಡುವಾಗ ಆ ಒಂದು ಪರಿಸ್ಥಿತಿಯಲ್ಲಿ ಆತಿದ್ದಾನೆ,
ಆದ್ರೆ ಅದನ್ನು ಅಡ್ವಾನ್ಸ್ ಆಗಿ ಏನಂತಂದ್ರೆ, ದೇವರೇ ನನ್ನ ನೀನು ಬಿಡಿಸಿದ್ದಕ್ಕಾಗಿ ನಿನಗೆ ಸ್ತೋತ್ರ, ನಾನು ನಿನ್ನಲ್ಲಿ ಭರವಸೆ ಇಟ್ಟಿದ್ದೇನೆ, ನನ್ನನ್ನು ರಕ್ಷಿಸೋದ್ರಿಂದ ನನ್ನ ಹೃದಯವೇನಾಗ್ತಿದೆ, ಹರ್ಷಗೊಳ್ತಾ ಇದೆ ಎಂಬುದಾಗಿ ಆತನ ಅಡ್ವಾನ್ಸ್ ಆಗಿ ಏನಂದ್ರೆ ಮುಂಚೆಯೇ ದೇವರು ಆತನನ್ನು ಬಿಡಿಸೋದಕ್ಕಿಂತ ಮುಂಚೆಯೇ, ದೇವರು ಆತನಿಗೆ ಒಂದು ಪ್ರಾರ್ಥನೆಗೆ ಉತ್ತರವನ್ನು ದಯಪಾಲಿಸುವುದಕ್ಕಿಂತ ಮುಂಚೆಯೇ ಆತನ ದೇವರಿಗೆ ಏನಂದ್ರೆ ಆತನನ್ನು ಕೊಂಡಾಡ್ತಾ ಇದ್ದಾನೆ. ಯಾಕೆಂದ್ರೆ ದಾವಿದನಿಗೆ ಗೊತ್ತು, ಒಂದು ನಾವು ಕೀರ್ತನೆಗಳಲ್ಲಿ ಅನೇಕ ಭಾಗಗಳಲ್ಲಿ ನೋಡುವಾಗ ದಾವಿದನು ಹೇಳ್ತಾನೆ, ದೇವರು ನನಗೆ ರಕ್ಷಕನು, ಆತ ನನಗೆ ಗುರಾಣಿ, ಆತ ನನ್ನನ್ನು ರಕ್ಷಕನು, ಆತ ನನ್ನನ್ನು ಕಾಯುವನು, ಆತ ನನಗೆ ಕುರುಬನು, ಆತನೇ ನನ್ನ ಎಲ್ಲ ಒಂದು ಸ್ಥಿತಿಯಲ್ಲಿ ಆತ ನಡೆಸುವಾತನು ಎಂಬುದಾಗಿ ದಾವಿದನು ಹೇಳ್ತಾ ಇದ್ದಾನೆ. ಸೊ ದಾವಿದನಿಗೆ ವೈಯಕ್ತಿಕವಾಗಿ ಗೊತ್ತು ಆ ದೇವರು ಎಂತಹ ದೇವರು ಎಂಬುದಾಗಿ. ಆಮೇಲೆ ಸೊ ನಮ್ಮ ಜೀವಿತದಲ್ಲಿ ನನ್ನ ದೇವರು ಯಾರು, ನನ್ನ ದೇವರನ್ನು ಏನು ಮಾಡಲಿಕ್ಕೆ ಶಕ್ತನು ಎಂಬುದಾಗಿ ನಾವು ಅರ್ಥ ಮಾಡಿಕೊಂಡಾಗ ನಾವು ಸಹ ಯಾವುದೇ ಪರಿಸ್ಥಿತಿಯಲ್ಲಿ ಇದ್ರೂ ಸಹ ನಾವು ದೇವರಲ್ಲಿ ಪ್ರಾರ್ಥನೆ ಮಾಡ್ತೇವೆ ಮತ್ತು ಆತನ ನಾವು ಕೊಂಡಾಡ್ತೇವೆ. ಆಮೇಲೆ ಸೊ ಇಲ್ಲಿ ದಾವಿದನು ಮಾಡಿದ್ದು ಸಹ ಅದೇ. ಆತನು ಏನಂದ್ರೆ ಆ ಒಂದು ಉತ್ತರ ಬರೋದಕ್ಕಿಂತ ಮುಂಚೆ ದೇವರನ್ನು ಕೊಂಡಾಡ್ತದೆ. ದೇವರೇ ನೀನೇ ನನಗೆ ರಕ್ಷಕನು, ನಾನು ನಿನ್ನಲ್ಲಿ ಭರವಸೆ ಇಟ್ಟಿದ್ದೇನೆ. ಮತ್ತು 6ನೇ ವಚನ ಹೇಳ್ತದೆ, ಯೆಹೋವನ ಮಹೋಪಕಾರಕ್ಕಾಗಿ ಆತನಿಗಾಗಿ ನಾನು ಹಾಡುವೆನು ಎಂಬುದಾಗಿ. ಆಮೇಲೆ ಆಮೇಲೆ ಸೊ ಇಲ್ಲಿ ದಾವಿದನ ಒಂದು ಜೀವಿತನ ಒಂದು 3 ಅಂಶದಲ್ಲಿ ನಾವು ನೋಡುವಾಗ ಆತನ ಇರುವಂತ ಒಂದು ನೋವು, ಕಣ್ಣೀರು, ಭಾರವನ್ನು ಎಲ್ಲವನ್ನು ದೇವರ ಮುಂದೆ ಇಡ್ತಾ ಇದ್ದಾನೆ. ಎರಡನೇದಾಗಿ ಏನ್ ಮಾಡ್ತಾ ಇದ್ದಾನೆ, ಆ ದೇವರಲ್ಲಿ ಆತನ ಪ್ರಾರ್ಥನೆ ಮಾಡ್ತಾ ಇದ್ದಾನೆ. ಮತ್ತೆ 3ನೇ ಅಂಶವನ್ನು ನಾವು ನೋಡುವಾಗ ಆತನು ಈ ಒಂದು ಪ್ರಾರ್ಥನೆಗೆ ಉತ್ತರವನ್ನು ಹೊಂದಿಕೊಳ್ಳೋದಕ್ಕಿಂತ ಮುಂಚೆ, ಆ ಪರಿಸ್ಥಿತಿಯಿಂದ ಹೊರಗಡೆ ಬರೋದಕ್ಕಿಂತ ಮುಂಚೆ ದೇವರು ನನ್ನನ್ನು ಬಿಡಿಸ್ತಾನೆ ಎಂಬ ಒಂದು ನಂಬಿಕೆಯಿಂದ, ಭರವಸೆಯಿಂದ ಏನ್ ಮಾಡ್ತಾ ಇದ್ದಾನೆ ಇಲ್ಲಿ ದಾವಿದನು, ಆತನನ್ನು ಕೊಂಡಾಡ್ತಾ ಇದ್ದಾನೆ, ಆತನನ್ನು ಹರ್ಷಿಸ್ತಾ ಇದ್ದಾನೆ, ಆತನನ್ನು ಏನ್ ಮಾಡ್ತಾ ಇದ್ದಾನೆ, ಹಾಡ್ತಾ ಇದ್ದಾನೆ ಎಂಬುದಾಗಿ ಆತನ ವಾಕ್ಯ ಹೇಳ್ತದೆ. ಆಮೇಲೆ ಸೊ ನಮ್ಮ ಪ್ರತಿನಿತ್ಯ ಜೀವಿತದಲ್ಲಿ ಸೊ ನಾವು ಅನೇಕ ಸಾರಿ ನಾವೇನಂದ್ರೆ ನಾವು ಸೋತಿ ಹೋಗ್ತೇವೆ, ನಾವು ಕುಗ್ಗಿ ಹೋಗ್ತೇವೆ, ನಾವು ಒಂಟಿಯಾಗಿರ್ತೇವೆ ಮತ್ತು ಕಣ್ಣೀರಲ್ಲಿರ್ತೇವೆ ಮತ್ತು ಯಾರಿಗೂ ಹೇಳಿಕೊಳ್ಳದಂತ ಒಂದು ಸಮಸ್ಯೆಗಳನ್ನು ನಮ್ಮಲ್ಲೇ ಇಟ್ಟುಕೊಂಡು ನಾವು ಕೊರಗ್ತಾ ಇರ್ತೇವೆ, ಚಿಂತೆ ಮಾಡ್ತಾ ಇರ್ತೇವೆ. ಸೊ ಎಲ್ಲ ಒಂದು ಪರಿಸ್ಥಿತಿಗಳನ್ನು ನಾವು ನೋಡುವಾಗ ಸೊ ನಾವು ದಾವಿದನ ಜೀವಿತದಿಂದ ನಾವು ಕಲ್ತ್ಕೊಳ್ಬೋದು ಆ ಒಂದು ಪಾಠವನ್ನು. ಅದೇನಂತ ನೋಡುವಾಗ ದಾವಿದನ ಏನು ಮಾಡಲಿಲ್ಲ ಅಲ್ಲಿ, ಆ ಒಂದು ಪರಿಸ್ಥಿತಿಯಲ್ಲಿ ಇದ್ರೂ ಸಹ ಒಂದು ಕಡೆ ಶತ್ರು ಆತನ ಸಾಯಿಸಬೇಕೆಂಬುದಾಗಿ ಎದುರು ನೋಡ್ತಾ ಇದ್ದಾನೆ, ಒಂದು ಕಡೆ ಆತನ ವೈಯಕ್ತಿಕ ಜೀವಿತದಲ್ಲಿ ಎಲ್ಲವನ್ನು ಅನುಭವಿಸ್ತಾ ಇದ್ದಾನೆ. ಆದ್ರೆ ದಾವಿದನು ಆತನ ಏನಂದ್ರೆ ಯಾವುದೇ ರೀತಿಯಾಗಿ ಸೋತು ಹೋಗ್ಲಿಲ್ಲ, ಯಾವುದೇ ರೀತಿಯಾಗಿ ದಾವಿದನು ಕುಗ್ಗಿ ಹೋಗ್ಲಿಲ್ಲ, ಯಾವುದೇ ರೀತಿಯಾಗಿ ಆತನು ಎಲ್ಲ ಹೋಗಿ ಆತ್ಮಹತ್ಯೆ ಮಾಡಿಕೊಳ್ಳಿಲ್ಲ. ಆದ್ರೆ ಏನ್ ಮಾಡ್ತಾ ಇದ್ದಾನೆ, ನನ್ನ ದೇವರು ಆತನ ನಡೆಸ್ತಾನೆ, ನನ್ನ ದೇವರು ಕಾಯುತ್ತಾನೆ, ನನ್ನ ದೇವರು ನನ್ನನ್ನು ರಕ್ಷಿಸುತ್ತಾನೆ ಎಂಬ ಒಂದು ಭರವಸೆ ಆತನಲ್ಲಿ ಇತ್ತು. ಆ ಪರಿಸ್ಥಿತಿಯಲ್ಲಿ ಇದ್ರೂ ಸಹ ಎಲ್ಲವನ್ನು ದೇವರ ಮುಂದೆ ಹಾಕಿ ಮತ್ತೆ ಪ್ರಾರ್ಥನೆ ಮಾಡಿ ಆತನ ಅಡ್ವಾನ್ಸ್ ಆಗಿ ಏನ್ ಮಾಡ್ತಾನೆ ಅಂದ್ರೆ ದೇವರನ್ನು ಕೊಂಡಾಡ್ತಾ ಇದ್ದಾನೆ. ಆಮೇಲೆ ನಮ್ಮ ಜೀವಿತದಲ್ಲಿ ಸಹ ನಾವು ಮಾಡ್ಬೇಕಂತ 3 ಕಾರ್ಯಗಳಿವೆ. ಮೊದಲನೇದಾಗಿ ಏನಂದ್ರೆ ನಮ್ಮಲ್ಲಿರುವಂತ ಭಾರ ನೋವನ್ನು ದೇವರ ಮುಂದೆ ಹಾಕುವಂಥದ್ದು. ಎರಡನೇದಾಗಿ ಪ್ರಾರ್ಥನೆ ಮಾಡುವಂಥದ್ದು. ಒಂದು ವೇಳೆ ದೇವರು ಅದಕ್ಕೆ ಉತ್ತರ ಕೊಡ್ತಾರೋ ಇಲ್ವೋ ನಮಗೆ ಗೊತ್ತಿಲ್ಲ. ಯಾಕಂದ್ರೆ ಕೆಲವೊಂದ್ಸಾರಿ ಏನಂದ್ರೆ ನಮ್ಮ ಆಲೋಚನೆ ಪ್ರಕಾರ ನಾವು ಪ್ರಾರ್ಥನೆ ಮಾಡ್ತೇವೆ, ಆದ್ರೆ ದೇವರ ಆಲೋಚನೆ ಬೇರೆ ಆಗಿರುತ್ತೆ. ನಮ್ಮ ಆಲೋಚನೆ ದೇವರ ಆಲೋಚನೆ ಒಂದೇ ಆದಾಗ ನಮಗೆ ಉತ್ತರ ಸಿಗ್ಬೋದು, ಕೆಲವೊಂದ್ಸರಿ ಸಿಗದೇ ಇರ್ಬೋದು. ಆದ್ರೆ ನಾವು ಬೇಸರ ಮಾಡಿಕೊಳ್ಳುವಂತ ಒಂದು ಅವಶ್ಯಕತೆ ಇಲ್ಲ. ಇಲ್ಲಿ ದಾವಿದನ ಏನ್ ಮಾಡ್ತಾನೆ ಅಂದ್ರೆ ಆತನಿಗೆ ಉತ್ತರನೇ ಸಿಕ್ಕಿಲ್ಲ, ಆ ಒಂದು ಪರಿಸ್ಥಿತಿಯಿಂದ ಹೊರಗಡೆ ಬಂದಿಲ್ಲ, ಆದ್ರೆ ಆತನ ನಂಬಿಕೆಯಿಂದ ಹೇಳ್ತಾ ಇದ್ದಾನೆ, ದೇವರೇ ನಾನು ನಿನ್ನಲ್ಲಿ ಭರವಸೆ ಇಟ್ಟಿದ್ದೇನೆ, ನೀನು ನನ್ನನ್ನು ರಕ್ಷಿಸಿದ್ದರಿಂದ, ನೀನು ನನ್ನನ್ನು ಬಿಡಿಸಿದ್ದರಿಂದ ನಾನು ನಿನ್ನನ್ನು ಕೊಂಡಾಡ್ತಾ ಇದ್ದೇನೆ. ಎಷ್ಟು ಜನ ನಾವು ಹೇಳಿಕೆ ಸಾಧ್ಯ ಇಂಥ ಒಂದು ಪರಿಸ್ಥಿತಿಯಲ್ಲಿ ಆ ರೀತಿ. ಆಮೇಲೆ ಸೊ ಇದು ನಾವು ಪ್ರತಿನಿತ್ಯ ಜೀವಿತದಲ್ಲಿ ನಾವು ಕಲಿತುಕೊಳ್ಳಬೇಕಾದ ಸಂಗತಿ. ಯಾಕೆಂದ್ರೆ ನಾವೆಲ್ಲರೂ ಸಹ ಸಾಮಾನ್ಯ ಮನುಷ್ಯರು, ನಾವು ಯಾವಾಗಲೂ ಸಹ ಒಂದೇ ರೀತಿಯಾಗಿರುವುದಿಲ್ಲ. ಸೊ ಅನೇಕ ಒಂದು ಪರಿಸ್ಥಿತಿಗಳನ್ನು ನಾವು ಆಗಿ ಹೋಗ್ತೇವೆ, ಅನೇಕ ಒಂದು ಸವಾಲುಗಳನ್ನು ನಾವು ಎದುರಿಸ್ತೇವೆ. ಕೆಲವೊಂದ್ಸರಿ ಬೇರೆ ಜನ ಏನಂದ್ರೆ ಸಮಸ್ಯೆಗಳು ನಮ್ಮ ಜೀವಿತದಲ್ಲಿ ತಂದಾಗ್ತಾರೆ, ಕೆಲವೊಂದ್ಸರಿ ನಾವೇ ನಮ್ಮ ಸಮಸ್ಯೆಗಳನ್ನು ನಾವು ಸೃಷ್ಟಿ ಮಾಡಿಕೊಳ್ತೇವೆ. ಸೊ ಮತ್ತೆ ಅದೇ ರೀತಿಯಾಗಿ ಈ ರೀತಿಯಾಗಿ ಎಲ್ಲ ನೋಡುವಾಗ ನಾವು ಒಂದನ್ನು ಅರ್ಥ ಮಾಡಿಕೊಳ್ಬೇಕು, ನಾವು ದೇವರಲ್ಲಿ ಮತ್ತು ಕರ್ತನಲ್ಲಿ ನಾವು ಭರವಸೆ ಇಡಬೇಕು, ಆತನಲ್ಲಿ ನಂಬಿಕೆ ಇಡಬೇಕು ಮತ್ತು ಆತನ ನಾವೇನ್ ಮಾಡಬೇಕು, ಕೊಂಡಾಡಬೇಕು ಎಂಬುದಾಗಿ. ಮಾರ್ನಿಂಗ್ ಕೀರ್ತನೆ ಓದುವಾಗ ಶಶಿ ಸಿಸ್ಟರ್ ಅವರು ಆ ಒಂದು 146ನೇ ಕೀರ್ತನೆಯಲ್ಲಿ ಹೇಳುವಾಗ ನಾನೇನಂದ್ರೆ ನಾನು ಪ್ರಾಣ ಇರುವವರೆಗೆ ಏನ್ ಮಾಡ್ತಾ ಇದ್ದೇನೆ, ಆತನ ನಾನು ಕೊಂಡಾಡ್ತೇನೆ ಎಂಬುದಾಗಿ. ಯಾಕೆಂದ್ರೆ ದೇವರು ನಮ್ಮನ್ನು ಸೃಷ್ಟಿ ಮಾಡಿದ್ದು ಆತನನ್ನು ಆರಾಧಿಸುವುದಕ್ಕೆ, ಆತನನ್ನು ಕೊಂಡಾಡುವುದಕ್ಕೆ, ಆತನ ನಾಮವನ್ನು ಘನಪಡಿಸುವುದಕ್ಕೆ. ಆಮೇಲೆ ಸೊ ಅದು ಮೊದಲನೇ ಒಂದು ಉದ್ದೇಶ. ಸೊ ಅದನ್ನ ನಾವು ಮಾಡಬೇಕು. ಯಾಕಂದ್ರೆ ದೇವರ ವಾಕ್ಯ ಹೇಳ್ತದೆ, ನಾವು ಆರಾಧನೆ ಮಾಡುವಾಗ, ನಾವು ಆತನನ್ನು ಕೀರ್ತಿಸುವಾಗ, ಆತನನ್ನು ಕೊಂಡಾಡುವಾಗ ನಮಗೆ ತಿಳಿಯದಂತೆ ನಮಗೆ ಬಿಡುಗಡೆ ಬರುತ್ತೆ.
ನಮಗೆ ತಿಳಿದಂತೆ ನಮಗೆ ಉತ್ತರಗಳು ನಮಗೆ ಸಿಗುತ್ತೆ. ನಮಗೆ ತಿಳಿದಂತೆ ದೇವರು ನಮಗೋಸ್ಕರ ಅಲ್ಲಿ ದಾರಿ ಮಾಡಿ ನಮ್ಮನ್ನು ನಡೆಸ್ತಾನೆ. ಆಮೇಲೆ ಯಾಕಂದ್ರೆ ಆರಾಧನೆಯಲ್ಲಿ ಬಲ ಇದೆ, ಬಿಡುಗಡೆ ಇದೆ, ಶಕ್ತಿ ಇದೆ ಎಂಬುದಾಗಿ ದೇವರ ವಾಕ್ಯ ಹೇಳ್ತದೆ. ಆಮೇಲೆ ಸೊ ನಮ್ಮ ಜೀವಿತದಲ್ಲಿ ನಾವು ಯಾವಾಗಲೂ ಸಹ ನಾವು ಕುಂದಿ ಹೋಗದೆ, ಸೋತು ಹೋಗದೆ, ನಾವೇನಂದ್ರೆ ನಾವು ದೇವರ ವಾಕ್ಯದಲ್ಲಿ ಬಲವಾಗಿ ನಾವು ನಿಲ್ಬೇಕಾಗಿದೆ. ನಾವು ದೇವರಲ್ಲಿ ನಂಬಿಕೆ ಮತ್ತು ದೇವರಲ್ಲಿ ನಾವು ಭರವಸೆ ಇಟ್ಟು ನಾವು ನಡೆಯಬೇಕಾಗಿದೆ. ಅದಕ್ಕಾಗಿ ನಾವು 1 ಪೇತ್ರ 5ನೇ ಅಧ್ಯಾಯ 7ನೇ ವಚನ, ಯಾರಾದ್ರೂ ಓದಿ. 1 ಪೇತ್ರ 5ನೇ ಅಧ್ಯಾಯ 7ನೇ ವಚನ. ನಿಮ್ಮ ಚಿಂತೆಯನ್ನೆಲ್ಲ ಆತನ ಮೇಲೆ ಹಾಕಿರಿ, ಆತನು ನಿಮಗೋಸ್ಕರ ಚಿಂತಿಸುತ್ತಾನೆ. ಆಮೆನ್. ಸೊ ಈ ವಾಕ್ಯವನ್ನು ನಾವೇನ್ ಮಾಡ್ತೇವೆ ಅಂದ್ರೆ, ಅನೇಕ ಸಾರಿ ಈ ವಾಕ್ಯ ಮೊದಲೇ ನೀವು ಕೇಳಿದ್ರಲ್ವಾ, ಕೇಳಿದ್ವಿ. ನಾವು ಎಷ್ಟು ಸಾರಿ ಕೇಳಿದ್ರು, ನಾವು ಎಷ್ಟು ಸಾರಿ ಓದಿದ್ರು ಸಹ ನಾವು ಅದೇ ಕಾರ್ಯ ನಾವು ಮಾಡ್ತೇವೆ. ಇಲ್ಲಿ ದೇವರ ವಾಕ್ಯ ಹೇಳ್ತದೆ, ನಿಮ್ಮ ಚಿಂತ ಭಾರಗಳನ್ನು ಏನ್ ಮಾಡ್ರಿ, ಯೆಹೋವನ ಮೇಲೆ ನೀವು ಹಾಕ್ರಿ ಎಂಬುದಾಗಿ. ನಾವು ವಾಕ್ಯವನ್ನು ಕೇಳಿದ್ರು, ಆ ವಾಕ್ಯವನ್ನು ಓದಿದ್ರು ಸಹ ನಾವು ಅನೇಕ ಸಾರಿ ಏನಂದ್ರೆ ನಾವು ಚಿಂತೆ ಮಾಡ್ತಾನೆ ಇರ್ತೀವಿ ನಮ್ಮ ಜೀವಿತದಲ್ಲಿ. ನಾನು ಸಹ ಅನೇಕ ಸಾರಿ ಆ ವಾಕ್ಯ ಗೊತ್ತಿದ್ರೆ ನಾನು ಸಹ ಅನೇಕ ಸಾರಿ ಚಿಂತೆ ಮಾಡ್ತಾ ಇರ್ತೇನೆ. ಮತ್ತೆ ಸಡನ್ ಆಗಿ ದೇವರ ವಾಕ್ಯ ನಮ್ಮನ್ನು ಎಚ್ಚರಪಡಿಸ್ತಾ ಇದೆ. ಸೊ ಈ ವಾಕ್ಯವನ್ನು ಅನೇಕ ಸಾರಿ ಕೇಳ್ತೇವೆ, ನಾವು ನೋಡ್ತೇವೆ, ಆದ್ರೆ ಏನ್ ಮಾಡ್ತೇವೆ ಅಂದ್ರೆ ನಮ್ಮ ಜೀವಿತದಲ್ಲಿ ನಮ್ಮಲ್ಲಿರುವಂತಹ ಚಿಂತೆ, ಒಂದು ಭಾರ, ನೋವನ್ನು, ಕಣ್ಣೀರನ್ನು ಅನೇಕ ಸಾರಿ ನಾವು ದೇವರ ಮೇಲೆ ಹಾಕುವುದಿಲ್ಲ. ಹೊರತಾಗಿ ನಾವೇನಂದ್ರೆ ಕುಳಿತುಕೊಂಡು ಅದ್ರ ಬಗ್ಗೆ ಯೋಚನೆ ಮಾಡಿ ನಾವು ಸೋತು ಹೋಗ್ತೇವೆ, ಹೊರಗೆ ಹೋಗ್ತೇವೆ. ಆದ್ರೆ ದೇವರ ವಾಕ್ಯ ಸ್ಪಷ್ಟವಾಗಿ ನೀವು ನಿಮ್ಮ ಚಿಂತಾಭಾರವನ್ನು ಆತನ ಮೇಲೆ ಹಾಕಿ ಎಂಬುದಾಗಿ. ಅದೇ ಇಲ್ಲಿ ದಾವೀದನು ಮಾಡಿದಂತ ಒಂದು ಕಾರ್ಯ. ಆತನ ಎಲ್ಲ ನೋವನ್ನು ದೇವರ ಮುಂದೆ ಹಾಕಿದ, ಆತನು ಪ್ರಾರ್ಥನೆ ಮಾಡಿದ, ಆತನನ್ನು ಕೊಂಡಾಡ, ಅಷ್ಟೇ. ಸೊ ನಮ್ಮ ಜೀವಿತದಲ್ಲಿ ನಾವೇನಂದ್ರೆ ಪ್ರಾರ್ಥನೆ ಮಾಡಲ್ಲ, ದೇವರನ್ನು ಕೊಂಡಾಡಲ್ಲ. ಮೊದಲಾಗಿ ಏನಂದ್ರೆ ನಾವು ಚಿಂತೆಯಲ್ಲೇ ಮುಳುಗೋಗ್ತೀವಿ. ನಾವು ಚಿಂತೆಯಲ್ಲೇ ಮುಳುಗಿದಾಗ, ಚಿಂತೆಯಲ್ಲೇ ಇರುವಾಗ ನಮಗೆ ಪ್ರಾರ್ಥನೆಯಲ್ಲಿ ದೇವರನ್ನು ಕೊಂಡಾಡುವುದು ಏನು? ನೀವು ಎಲ್ಲ ಚಿಂತೆಯನ್ನು ದೇವರಿಗೆ ಒಪ್ಪಿಸಿಕೊಡ್ರಿ, ನೀವು ಆತನಿಗೆ ಹಾಕ್ರಿ, ನೀವು ಪ್ರಾರ್ಥನೆ ಮಾಡ್ರಿ ಮತ್ತು ದೇವರನ್ನು ಕೊಂಡಾಡ್ರಿ. ದೇವರು ನಮಗೆ ಆ ಒಂದು ಪರಿಸ್ಥಿತಿಯಿಂದ ದೇವರು ನಮ್ಮನ್ನು ಬಿಡಿಸ್ತಾನೆ. ಸೊ ಇಲ್ಲಿ ದೇವರ ವಾಕ್ಯ ಹೇಳ್ತಾರೆ, ನಿಮ್ಮ ಚಿಂತಾಭಾರವನ್ನು ಆತ ಮೇಲೆ ಹಾಕಿರಿ. ಇದು ಕನ್ನಡದಲ್ಲಿ ಟ್ರಾನ್ಸ್ಲೇಷನ್ ಹಾಕಿರಿ ಎಂಬುದಾಗಿದೆ. ಬಟ್ ನಾವು ಇಂಗ್ಲಿಷ್ ಅಲ್ಲಿ ನೋಡುವಾಗ ಕ್ಯಾಸ್ಟ್ ಆಲ್ ಯುವರ್ ಬರ್ಡನ್ಸ್ ಅಂತ ಹೇಳುತ್ತೆ. ಹಾಕಿರಿ ಅಂದ್ರೆ ಉದಾಹರಣೆಗೆ ಆ ಒಂದು ಶಾಲ್ ತಂದು ಹಾಕಿರಿ ನಮಗೆ, ಅದನ್ನ ಹಾಕಿರಿ ಅಂತ ಹೇಳ್ತಾರೆ. ಇಲ್ಲಿ ಕ್ಯಾಸ್ಟ್ ಅಂತ ನಾವು ನೋಡುವಾಗ ಎಸೆಯಿರಿ ಎಂಬುದಾಗಿ ಅರ್ಥ. ಅದು ಮೊದಲಾಗಿ ಎಸೆಯಿರಿ ಅಂದ್ರೆ ನಿಮ್ಗೆ ಗೊತ್ತಲ್ಲ, ನೀವು ಡಸ್ಟ್ಬಿನ್ ತಗೊಂಡೋಗಿ ಎಲ್ಲಾದ್ರೂ ಬಿಸಾಕ್ತಿರ್ತಾನೆ, ಅದು ತಗೊಂಡೋಗಿ ಮನೆಯಲ್ಲಿ ಎಲ್ಲಾದ್ರೂ ಫ್ರಿಜ್ ಅಲ್ಲಿ ಇಡ್ತೀರಾ ಡಸ್ಟ್ಬಿನ್? ಇಲ್ಲ ತಾನೆ. ಹಂಗೆ ಇಲ್ಲಿ ಕನ್ನಡದಲ್ಲಿ ಭಾಷಾಂತರ ಮಾಡುವಾಗ ದೇವರ ಮೇಲೆ ನೀವು ಹಾಕಿರಿ ಎಂಬುದಾಗಿ ಹೇಳ್ತಾರೆ. ಆದ್ರೆ ಇಂಗ್ಲಿಷ್ ಅಲ್ಲಿ ನೋಡುವಾಗ ಕ್ಯಾಸ್ಟ್ ಯುವರ್ ಬರ್ಡನ್ ಆನ್ ದ ಲಾರ್ಡ್ ಎಂಬುದಾಗಿ. ಕ್ಯಾಸ್ಟ್ ಅಂತ ಏನಂದ್ರೆ ಆ ಒಂದು ಚಿಂತನೆ ತೆಗೆದುಕೊಂಡು ಹಿಂಗೆ ಎಸೆಯುವಂಥದ್ದು. ಆಮೇಲೆ ಚಿಂತೆ ಏನ್ ಮಾಡ್ಬೇಕು, ತೆಗೆದು ಎಸೆಯುವಂಥದ್ದು, ಹೋಗಿ ಅದು ನಿಧಾನಕ್ಕೆ ಬಿಡೋದಲ್ಲ. ಆಮೇಲೆ ಸೊ ಇಲ್ಲಿ ದೇವರ ವಾಕ್ಯ ಹೇಳ್ತದೆ, ನೀವು ಚಿಂತಾ ಭಾರಗಳನ್ನು ದೇವರ ಮೇಲೆ ನೀವು ಎಸೆಯಿರಿ, ನೀವು ಬಿಸಾಕ್ರಿ, ನೀವು ಹೋಗಿ ನೀವು ಹಾಕ್ಬೇಡ್ರಿ, ನೀವು ಎಸೆಯಿರಿ ಎಂಬುದಾಗಿ ದೇವರ ವಾಕ್ಯ ಹೇಳ್ತದೆ. ಅನೇಕ ಸಾರಿ ನಾವೇನ್ ಮಾಡ್ತೇವೆ, ದೇವರೇ ಎಲ್ಲರೂ ನಿಮ್ ಮೇಲೆ ಹಾಕಿದ್ರೆ ನೀನು ಎಲ್ಲಿವರೆಗೆ ನೀವು ಭಾರ ಹೊತ್ಕೊಂತೀರಿ? ಇಲ್ಲಿ ಅಜಯ್ ಪಾಸ್ಟರ್ ಎಸಿತಾರೆ, ಸಿಸ್ಟರು ಎಸಿತಾರೆ ದೇವ್ರ ಮೇಲೆ, ಬ್ರದರು ಹಾಕ್ತಾರೆ, ದೇವರು ಎಲ್ಲಿವರೆಗೆ ಅಂತ ಗೊತ್ತಂತಾರೆ. ಸೊ ಅದಕ್ಕೆ ನಾವೇ ಚಿಂತೆ ಮಾಡೋಣ. ಸೊ ಅನೇಕ ಸಾರಿ ಜನರು ಇದೇ ಕಾರ್ಯ ಮಾಡ್ತಾರೆ. ಆದ್ರೆ ದೇವರ ವಾಕ್ಯ ಹೇಳ್ತದೆ, ನೀವು ನಿಮ್ಮ ಭಾರಗಳನ್ನು ನನ್ನ ಮೇಲೆ ಎಸೆಯಿರಿ. ಪಕ್ಕದಲ್ಲಿರೋರಿಗೆ ಹೇಳ್ರಿ, ನಿಮ್ಮ ಚಿಂತೆ ಭಾರವನ್ನು ದೇವರ ಮೇಲೆ ಹಾಕ್ಬೇಡ್ರಿ, ಎಸೆಯಿರಿ ಅಂತ ಹೇಳಿ. ಪಕ್ಕದಲ್ಲಿರೋರಿಗೆ ಹೇಳ್ರಿ, ಚಿಂತೆ ಭಾರ ಎಸೆಯಿರಿ. ಸೊ ಅದು ನಾವು ಮಾಡಬೇಕಾದಂತ ಕಾರ್ಯ. ನಾವು ಭಾಷಾಂತರದಲ್ಲಿ ನೀವು ಹಾಕಿರಿ ಎಂಬುದಾಗಿ ಹೇಳ್ತದೆ, ಆದ್ರೆ ನಾವು ಇಂಗ್ಲಿಷ್ ಅಲ್ಲಿ ಮೂಲಗಳಲ್ಲಿ ನೋಡುವಾಗ ಕ್ಯಾಸ್ಟ್ ಅಂತ ಹೇಳುತ್ತೆ. ದೆವ್ವಗಳನ್ನು ಬಿಡಿಸ್ರಿ, ನೀವು ದೆವ್ವಗಳನ್ನು ಓಡಿಸ್ರಿ. ಯಾವ ರೀತಿಯಾಗಿ ನಾವು ಹೇಳ್ತೇವೆ ಅದೇ ರೀತಿಯಾಗಿ ನೀವು ಚಿಂತಾಭಾರಗಳನ್ನು ಯೆಹೋವನ ಮೇಲೆ ನಾವು ಬಿಸಾಕ್ರಿ, ಎಸೆಯಿರಿ ಎಂಬುದಾಗಿ ಅದರ ಅರ್ಥ ಇದೆ. ನಾವು ಅನೇಕ ಸಾರಿ ನಮ್ಮಲ್ಲೇ ಇಟ್ಕೊಂಡು ನಾವು ಚಿಂತೆ ಮಾಡ್ತೇವೆ. ಅದು ಮನುಷ್ಯರ ಒಂದು ಸ್ವಭಾವ, ಅದು ಮನುಷ್ಯರ ಒಂದು ಗುಣ. ಆದ್ರೆ ನಾವು ದಾವೀದನ ಮುಖಾಂತರ ಕಲಿತಂತ 3 ವಿಷಯಗಳನ್ನು ನಾವೆಂದಿಗೂ ಸಹ ನಾವು ಮರೆತು ಹೋಗದಂತೆ, ಮೊದಲಾಗಿ ನಿಮ್ಮ ಭಾರವನ್ನು ಆತನ ಮೇಲೆ ಎಸಿರಿ, ಮತ್ತೆ ನಿಮ್ಮ ಭಾರವನ್ನು ನಿಮ್ಮ ಹೃದಯದ ಭಾರವನ್ನು ಆತನ ಮುಂದೆ ಇಡ್ರಿ. ಎರಡನೇದಾಗಿ ನೀವು ಪ್ರಾರ್ಥನೆ ಮಾಡ್ರಿ. ಅದು ಸಮಸ್ಯೆ ಇದ್ರೂ ಸಹ ಇಲ್ಲದೆ ಇದ್ರೂ ಸಹ ಪ್ರಾರ್ಥನೆ ಉತ್ತರ ಸಿಕ್ಕರು ಸಿಗದೆ ಇದ್ರು ಸಹ ಮೂರನೇದಾಗಿ ಏನ್ ಮಾಡ್ರಿ, ನೀವು ಯಾವಾಗಲೂ ಸಹ ಆತನನ್ನು ಸ್ತುತಿ ಮಾಡ್ರಿ. ಆಮೇಲೆ ಆ ಕಾರ್ಯಗಳನ್ನು ಮಾಡುವಾಗ ನಾವು ದೇವರಲ್ಲಿ ಮತ್ತು ದೇವರ ವಾಕ್ಯದಲ್ಲಿ ಮತ್ತು ದೇವರ ನಂಬಿಕೆಯಲ್ಲಿ ನಾವು ಬಲವಾಗಿ ನಿಲ್ಲುವುದಕ್ಕೆ ಸಾಧ್ಯ.
ಆಮೇಲೆ ಆಮೆನ್. ಎಷ್ಟು ಜನ ನೀವು ಈ ಒಂದು ನಿರ್ಧಾರ ಮಾಡ್ತಾರೋ ಗೊತ್ತಿಲ್ಲ, ಆದ್ರೆ ಈ ಕ್ಷಣದಿಂದ ಆ ಒಂದು ನಿರ್ಧಾರ ಮಾಡಿ. ಯಾಕಂದ್ರೆ ನಾವು ಮನುಷ್ಯರು ಎಲ್ಲ ಸಮಸ್ಯೆಗಳನ್ನ ನಾವು ಬಗೆಹರಿಸಲಿಕ್ಕೆ ನಮ್ಮಿಂದ ಆಗಲ್ಲ. ಎಲ್ಲ ಪ್ರಶ್ನೆಗಳಿಗೆ ನಮಗೆ ಉತ್ತರ ನಾವು ಹೊಂದಿಕೊಳ್ಳಿಕ್ಕೆ ಆಗಲ್ಲ. ಆದ್ರೆ ದೇವರು ನಮಗೆ ಕೊಟ್ಟಿರುವಂಥದ್ದೇನು? ಆತನ ಮೇಲೆ ಬಿಸಾಕೋದು ನಮ್ಮ ಚಿಂತೆ ಭಾರ. ಎರಡನೇದಾಗಿ ನಾವು ಪ್ರಾರ್ಥನೆ ಮಾಡೋದು. ಮೂರನೇದಾಗಿ ದೇವರ ಸ್ತುತಿ ಮಾಡುವಂಥದ್ದು. ಈ ಕಾರ್ಯಗಳನ್ನು ಮಾಡುವಾಗ ದೇವರು ನಮಗೆ ತಿಳಿಯದಂತೆ ನಮ್ಮನ್ನು ಆ ಒಂದು ಪರಿಸ್ಥಿತಿಗಳಿಂದ ಬಿಡಿಸಲಿಕ್ಕೆ ಆತನ ಶಕ್ತನಾಗಿದ್ದಾನೆ. ಆಮೇಲೆ ದೇವರು ನಮಗೆ ತಿಳಿಯದಾಗೆ ನಮ್ಮ ಪ್ರಾರ್ಥನೆಗೆ ಆತನ ಉತ್ತರವನ್ನು ಕೊಡಲಿಕ್ಕೆ ಆತನ ಶಕ್ತನಾಗಿದ್ದಾನೆ. ಆಮೇಲೆ ಈ ವಿಷಯಗಳನ್ನು ನಾವು ಎಂದಿಗೂ ಸಹ ನಾವು ನಮ್ಮ ಜೀವ ಇರುವವರೆಗೂ ಈ ಕಾರ್ಯಗಳನ್ನು ನಾವು ಮಾಡಬೇಕು. ನಾವು ದಾವಿದನ ಜೀವಿತದಿಂದ ಕಲಿತುಕೊಳ್ಳುವಂಥ ಒಂದು ವಿಷಯಗಳನ್ನು ನಮ್ಮ ಜೀವಿತದಲ್ಲಿ ಸಹ ನಾವು ಅಳವಡಿಸಿಕೊಂಡಾಗ ದೇವರಲ್ಲಿ ನಾವು ಬಲವಾಗಿ ನಿಲ್ಲಲಿಕ್ಕೆ ಸಾಧ್ಯ. ಆಮೇಲೆ ಎಷ್ಟು ಜನ ನಿರ್ಧಾರ ಮಾಡ್ತಾರೆ. ಆಮೇಲೆ ನಾವು ಆ ರೀತಿಯಾಗಿ ಏನೇ ಇದ್ರೂ ಸಹ ನಾವು ದೇವರಲ್ಲಿ ಕುಗ್ಗಿ ಹೋಗದೆ, ನಾವು ಸೋತು ಹೋಗದೆ, ಆತನಲ್ಲಿ ನಾವು ಬಲವಾಗಿ, ಧೈರ್ಯವಾಗಿ ಮತ್ತು ದೃಢವಾಗಿ ಆತನನ್ನು ನಿಲ್ಲುವಂತೆ ನಾವು ಪ್ರಾರ್ಥಿಸೋಣ. ಮತ್ತು ಆತನನ್ನು ಸದಾ ಕಾಲವೂ ಸಹ ಪರಿಸ್ಥಿತಿ ಏನಿದ್ರೂ ಸಹ ಆತನನ್ನು ನಾವು ಕೊಂಡಾಡೋಣ. ಆಮೇಲೆ ದೇವರಿಗೆ ವಾಕ್ಯದಿಂದ ಆಶೀರ್ವದಿಸಿ.